students, welcome to the Law Excellence IAS Academy. I am Rashmi, I am a UPSC educator and currently we are seeing the ongoing issues. Let us analyze the today's Hindus newspaper. ಇವತ್ತಿನ ಹಿಂದೂಸ್ ನ್ಯೂಸ್ ಪೇಪರ್ನ ನೋಡೋಣ ಏನಾಗ್ತಾ ಇದೆ ಏನೇನೆಲ್ಲ ಬೆಳವಣಿಗೆಗಳು ವಿಚ್ ಆರ್ ದಿ ಕಾನ್ಫ್ಲಿಕ್ಟ್ ಆ್ಯಂಡ್ ವಿಚ್ ಆರ್ ದ ರೀಸೆಂಟ್ ಇಶ್ಯೂಸ್ ದಟ್ ಈಸ್ ಗೋಯಿಂಗ್ ಆನ್ ಇನ್ ಇಂಡಿಯಾ ಆ್ಯಂಡ್ ಇನ್ ದ ನೇಬರಿಂಗ್ ಸ್ಟೇಟ್ಸ್ ಆಸ್ ವೆಲ್. ಲೆಟ್ ಅಸ್ ಸಿ ದಟ್ these are the topics for your exams purpose. ಹೌದಾ ಪ್ರಿಲಿಮ್ಸ್ ಆಗಿರಲಿ ಮೇನ್ಸ್ನಲ್ಲಿ ಆಗಿರಲಿ ಇದು ಹೆಲ್ಪ್ ಆಗ್ತದೆ. Let us see regarding the Bharat forecast system. This has been implemented recently by the IMD and also sugar boards necessary in schools. ಈ ಒಂದು ಆರ್ಟಿಕಲ್ನ ನೋಡೋಣ that is regarding the health related issue and also manage anemia before pregnancy. That is also related to the health related issue. The next one is regarding the Bangladesh Myanmar conflict. ಏನೆಲ್ಲ ಆಗ್ತಾ ಇದೆ ಮಯನ್ಮಾರ್ ಮತ್ತೆ ಬಾಂಗ್ಲಾದೇಶ್ ಮಧ್ಯ ಒಂದು ಕಾನ್ಫ್ಲಿಕ್ಟ್ ಅನ್ನೋದನ್ನ ಲೆಟ್ ಅಸ್ ಸಿ ಆಲ್ ದೀಸ್ ಆರ್ಟಿಕಲ್ಸ್. ಲೆಟ್ ಅಸ್ ಸ್ಟಡಿ ಈಚ್ ಆರ್ಟಿಕಲ್ಸ್. ಫಸ್ಟ್ ಒನ್ ಈಸ್ ರಿಗಾರ್ಡಿಂಗ್ ದ ವೆದರ್ ಫೋರ್ಕಾಸ್ಟ್. ನಾವೇನ್ ಮಾಡ್ತಾ ಇದ್ವಿ ಇವಾಗ IMD ಇದೆ ಅಲ್ವಾ, ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದಟ್ ಯೂಸ್ ಟು ಅನೌನ್ಸ್ ದಿ ವೆದರ್ ಫೋರ್ಕಾಸ್ಟ್. ಬಟ್ ಇನ್ನ ಒಂದು ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗಿ ಏನು ಮಾಡ್ತಾ ಇದೆ ಅಂದರೆ ದಟ್ ಹ್ಯಾಸ್ ಬ್ರಾಟ್ ಅ ನ್ಯೂ ಆ್ಯಂಡ್ ಅಕ್ಯುರೇಟ್ ಫೋರ್ಕಾಸ್ಟ್. ಅದ್ರ ಹೆಸರೇ BNS ಅಂತ ಹೇಳಿ, ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತ ಹೇಳಿ. BFS, ದಟ್ ಈಸ್ BFS, ಭಾರತ್ forecast system ಅಂತ ಹೇಳಿ. set to give sharper rain alerts. It will give the accurate alerts for the IMD, for the Indian Meteorological Department. Let us study in depth regarding this NAVE system whichever have been implemented by the IMD. ಏನಿದೆ ಅಂತ ಹೇಳಿ ನೋಡೋಣ. The India Meteorological Department, Meteorological Department on Monday that has adopted this BFS technology, that is Bharat forecast system na adopt ಮಾಡ್ಕೊಂಡಿದೆ. This is one of your prelims oriented question. Let us solve the prelims related question for this in upcoming days, upcoming year ನಲ್ಲಿ ಕೇಳಬಹುದಾದಂತ ಒಂದು ಡಿಫರೆಂಟ್ ಟೈಪ್ ಆಫ್ ಒಂದು ಪ್ರಿಲಿಮ್ಸ್ ಕ್ವಶನ್ ನ ಕೂಡ ಇದ್ರ ಮೇಲೆ ನೋಡೋಣ. This BFS functions or it is the useful for fine tuning and accurate rain forecast. ನೋಡಿ ಒಂದು ಫೈನ್ ಟ್ಯೂನ್ ಪ್ರಿಡಿಕ್ಷನ್ ಅದು ಏನಿರ್ತದೆ ಅಂದ್ರೆ ವೆರಿ ಅಕ್ಯುರೇಟ್ ಇರ್ತದೆ, ಅದು ಕೊಡುವಂತ ಒಂದು ಫೋರ್ಕಾಸ್ಟ್, ವೆದರ್ ಫೋರ್ಕಾಸ್ಟ್ ಆಗಿರ್ಬೋದು. ಹೌದಾ, ದಿಸ್ ಅಕ್ಯುರೇಟ್ ರೈನ್ ಫೋರ್ಕಾಸ್ಟ್ that will give the details and data at the panchayat level also. ವಿಲೇಜ್ ಲೆವೆಲ್ನಲ್ಲಿನೂ ಕೂಡ ಈ ಒಂದು ಫೋರ್ಕಾಸ್ಟ್ನ ನೀಡ್ತದೆ. ಮುಂಚೆ ನಾವು IMD ಅವರು ಯೂಸ್ ಮಾಡ್ಕೊಳ್ತಾ ಇರುವಂಥ ಒಂದು ಸಿಸ್ಟಮ್ನಲ್ಲಿ ಪಂಚಾಯತ್ ಲೆವೆಲ್ ಆರ್ ಹಳ್ಳಿ ಲೆವೆಲ್ನಲ್ಲಿ ಏನು ಅಂತಂದರೆ ಅದು ಫೋರ್ಕಾಸ್ಟ್ ರಿಪೋರ್ಟನ್ನು ನೀಡ್ತಾ ಇರಲಿಲ್ಲ. ಬಟ್ ದಿಸ್ BFS ಇದೆ ಅಲ್ವಾ, ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್, ದ್ಯಾಟ್ ವಿಲ್ ಗಿವ್ ದ ರಿಗಾರ್ಡಿಂಗ್ ದ ಇನ್ಫಾರ್ಮೇಶನ್ ಆಫ್ rain forecast at the village level also. This is one of the important initiative have been adopted by the IMD. ತುಂಬಾ ಒಂದು ಒಳ್ಳೆ ಇನಿಷಿಯೇಟಿವ್. ಬರೀ ಒಂದು ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಮಾತ್ರ ವೆದರ್ ಪ್ರಿಡಿಕ್ಷನ್ ಮಾಡಿ ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ರು. ಹೌದಾ, IMD ಅವರು ಅನೌನ್ಸ್ ಮಾಡ್ತಾ ಇದ್ರು ದಟ್ ವಾಸ್ ಬೀನ್ ಪಬ್ಲಿಷ್ಡ್ ಅಂಡ್ ಇಟ್ ವಿಲ್ ಬಿ ಜಸ್ಟ್ ಟೋಲ್ಡ್ ಬೈ ದ ಜರ್ನಲಿಸ್ಟ್ ರಿಗಾರ್ಡಿಂಗ್ ದಿ ಎಲ್ಲಿ ಅಂತಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆಗಳು, ವೆದರ್ ಫೋರ್ಕಾಸ್ಟ್ ಇರ್ಬೋದು, ಡಿಸಾಸ್ಟರ್ಗಳಾಗಿರ್ಬೋದು, ಫ್ಲಡ್ ಆಗಿರ್ಬೋದು, ಈ ತರ ಬರೀ ಒಂದು ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಲೈಕ್ ಬ್ಯಾಂಗ್ಳೂರ್, ಹೈದರಾಬಾದ್ ಅಂಡ್ ಡೆಲ್ಲಿ ಲೆವೆಲ್ ನಲ್ಲಿ ಅಷ್ಟೇ ತೋರಿಸ್ತಾ ಇದ್ರು. ಬಟ್ ಏನು ಅಂತಂದ್ರೆ ದಿಸ್ ಅಕ್ಯುರೇಟ್ ಮೆಷರ್ಮೆಂಟ್ ವಿಲ್ ಗಿವ್ ದ ಡೀಟೇಲ್ಸ್ ಅಟ್ ದಿ ವಿಲೇಜ್ ಲೆವೆಲ್ ಆಲ್ಸೋ. ಹಳ್ಳಿನೂ ಕೂಡ ಇಂಪಾರ್ಟೆಂಟ್, ಹಳ್ಳಿ ಇದ್ರೇನೆ ತಾನೇ ಇವೆಲ್ಲವೂ ಕೂಡ ಇಂಡಿಯಾವನ್ನ ಡೆವಲಪ್ ಮಾಡ್ಬೋದು. ಬರೀ ಒಂದು ನಾವು ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಬಿಗ್ ಸಿಟೀಸ್ಗಳಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಅಷ್ಟೇ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಆಗೋದಿಲ್ಲ. ಇವನ್ ವಿಲೇಜಸ್ ಆರ್ ಆಲ್ಸೋ ನೆಸೆಸಿಟಿ ಟು ಬಿ ಪ್ರಿಡಿಕ್ಟೆಡ್ ಬೈ ದ ರೈನ್ ಫೋರ್ಕಾಸ್ಟ್. ಯಾಕಂದ್ರೆ
ಹಳ್ಳಿಗಳಲ್ಲೇ ನೋಡಿ ಅಗ್ರಿಕಲ್ಚರ್ನ ಮಾಡೋದು, ಹೌದಾ? ಜನರು ಅಗ್ರಿಕಲ್ಚರ್ ಮಾಡಲಿಕ್ಕೆ ದ ಫಾರ್ಮರ್ ಶುಡ್ ನೋ ದ ಪ್ರಿಡಿಕ್ಟೆಡ್ ಆರ್ ಅಕ್ಯುರೇಟ್ ಡೀಟೇಲ್ಸ್. ಯಾವಾಗ ಮಳೆ ಬರ್ತದೆ, ಎಷ್ಟು ಮಳೆ ಆಗ್ಬಹುದು, ಚಂಡಮಾರುತ ಆಗ್ತದನಾ, ಎಲ್ಲವನ್ನ ಡೀಟೇಲ್ಸ್ನ ಕೊಡ್ತದೆ ಇದು ವಿಲೇಜ್ ಲೆವೆಲ್ನಲ್ಲಿನೂ ಕೂಡ. ದಟ್ ಈಸ್ ವೆರಿ ಅಕ್ಯುರೇಟ್. ಆ ಒಂದು ಡೀಟೇಲ್ಸ್ ಮೇಲೆ ರೈತರುಗಳು ಏನು ಮಾಡ್ಬೋದು, ದೇ ಕ್ಯಾನ್ ಸೋ ದ ಸೀಡ್ಸ್. ಹೌದಾ? ಇವಾಗ ಮಳೆ ಆಗಲಿಲ್ಲ ಆ ಒಂದು 15 days ಆಫ್ ಟೈಮ್ ಆರ್ 1 weekನಲ್ಲಿ ಅಂತಂದ್ರೆ ಅವಾಗ ಏನು ಮಾಡ್ಬೋದು, ದೇ ವಿಲ್ ಸೋ ದಿ ಸೀಡ್ಸ್. ಬರೀ ಮಳೆ ಆಗ್ತಾ ಇದೆ, ತುಂಬಾ ಪ್ರಿಡಿಕ್ಷನ್ನಲ್ಲಿ ಏನು ಅಂತಂದ್ರೆ ಮಳೆ ತೋರಿಸ್ತಾ ಇದೆ 1 ವಾರ ಅಂತಂದ್ರೆ ಅವಾಗ ಫಾರ್ಮರ್ಸ್ ಏನು ಮಾಡ್ಬೋದು ಅಂದರೆ ದೇ ಆರ್ ನಾಟ್, ದಟ್ ಈಸ್ ನಾಟ್ ನೆಸೆಸರಿ ಆಫ್ ಸೋಯಿಂಗ್ ದ ಸೀಡ್ಸ್ ರೈಟ್ ನಾವು. ಹೌದಾ? ಈ ಥರ ಏನಾಗ್ತದೆ, ದಟ್ ವಿಲ್ ಗಿವ್ ದಿ ಡೀಟೇಲ್ಸ್ ಫಾರ್ ದಿ ಫಾರ್ಮರ್ಸ್ ಆಲ್ಸೋ. ಅದು ತುಂಬ ಹೆಲ್ಪ್ ಆಗ್ತದೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಒಂದು ಸ್ಟೋರೇಜ್ ಮಾಡೋದಕ್ಕೂ ಕೂಡ, ಯಾಕಂದರೆ ಇವಾಗ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ಮಳೆ ಬರ್ತಾ ಇದೆ ಅಂತ ಅಂದಾಗ ಫಾರ್ಮರ್ ಶುಡ್ ನೋ. ಸಡನ್ ಆಗಿ ಅಲ್ಲಿ ಹಾರ್ವೆಸ್ಟಿಂಗ್ ನಡೀತಾ ಇದೆ ಒಂದು ಜಮೀನಲ್ಲಿ ಅಂತ ಅಂದಾಗ ಇಲ್ಲಿ ಮಳೆ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಲಾಸ್ ಫಾರ್ ದಿ ಫಾರ್ಮರ್. ಹೌದಾ? ಕ್ರಾಪ್ ಎಲ್ಲವೂ ಕೂಡ ಹಾಳಾಗ್ಬಿಡ್ತದೆ. ದಟ್ ಈಸ್ ವೈ ಏನು ಅಂತಂದ್ರೆ ಫಾರ್ ಸೋಯಿಂಗ್ ಅಪ್ ಆಫ್ ದಿ ಕ್ರಾಪ್ ಆಗಿರ್ಬೋದು, ಹಾರ್ವೆಸ್ಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತದೆ ರೈತರುಗಳಿಗೆ. ಆ್ಯಂಡ್ ದಿಸ್ ಈಸ್ very important initiative. The next is, see, this was been developed by whom? This was been developed by the IITM. ಈ BFS ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅನ್ನ ಡೆವಲಪ್ಮೆಂಟ್ ಮಾಡಿದವ್ರು ಯಾರು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟಿಯರಾಲಜಿ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್ ಇದು. ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. And also it has been tested since 2002 ಇಂದ ಮಾಡ್ತಾನೆ ಬಂದಿದೆ. And also it will give the warning, giving the advance warning for a heavy rainfall. ಹೆವಿ ರೈನ್ಫಾಲ್ ಆಗ್ತದೆ ಅಂತಂದ್ರೆ ಈ ಒಂದು IMD ಏನು ಮಾಡ್ತದೆ, BNS ನ ಬಳಸ್ಕೊಂಡು ಅಲಾರಾಮ್ನ ಕೊಡ್ತದೆ, ಅಡ್ವಾನ್ಸ್ ಅಲಾರಾಮ್ನ ಕೊಡ್ತದೆ. ಯಾವ ಹಳ್ಳಿಗಳಲ್ಲಿ ತುಂಬಾ ಜಾಸ್ತಿ ಮಳೆ ಆಗ್ತದೆ ಅಂತ ಹೇಳಿ, ಸಂಭವ ಎಲ್ಲಿದೆ ಅಂತ ಹೇಳಿ. ದಟ್ ವಿಲ್ ಗಿವ್ ದ ಪ್ರಿಡಿಕ್ಷನ್ ಆಸ್ ವೆಲ್. Not only at the village level, it will give the prediction at overall levels, district ನಲ್ಲಿ ಆಗಿರ್ಬೋದು ಆ್ಯಂಡ್ ತಾಲೂಕ್ ಲೆವೆಲ್ನಲ್ಲಿ ಆಗಿರ್ಬೋದು, ಪಂಚಾಯತ್ ಲೆವೆಲ್ನಲ್ಲಿ ಆಗಿರ್ಬೋದು, ಎಲ್ಲ ಒಂದು ಹಂತದಲ್ಲಿನೂ ಕೂಡ ಇಟ್ ವಿಲ್ ಗಿವ್ ದ ಫೋರ್ಕಾಸ್ಟ್. ಆ್ಯಂಡ್ ಆಲ್ಸೋ ಈ ಒಂದು BFS ಇದೆ ಅಲ್ವಾ, ದಿಸ್ BFS ಈಸ್ ನಾಟ್ ಅ ಲಾಂಗ್ ಟರ್ಮ್. ಲಾಂಗ್ ಟರ್ಮ್ನಲ್ಲಿ ಅದು ಫೋರ್ಕಾಸ್ಟ್ನ ಕೊಡೋದಿಲ್ಲ. ಇಟ್ ಈಸ್ ಲೈಕ್ ಶಾರ್ಟ್ ಟರ್ಮ್ ಆರ್ ಮೀಡಿಯಂ ಟರ್ಮ್ನಲ್ಲಿ ಇಟ್ ವಿಲ್ ಗಿವ್ ದ ಫೋರ್ಕಾಸ್ಟ್ ಲೈಕ್ ಓನ್ಲಿ 7 days, 3 to 7 days ಡೀಟೇಲ್ಸ್ನ ಅಷ್ಟೇ ಕೊಡ್ತದೆ. ಇವತ್ತಿಂದು ರಿಪೋರ್ಟಿಂದ ಹಿಡಿದು ಇವತ್ತಾಗ್ತಾ ಇದೆ ಒಂದು ಫೋರ್ಕಾಸ್ಟ್ ಡೀಟೇಲ್ಸ್ನ ತಗೊಳ್ತಾ ಇದ್ದೀರಾ ಅಂದರೆ ಇಟ್ ವಿಲ್ ಗಿವ್ ಟಿಲ್ ರೌಂಡ್ ಅಬೌಟ್ 1 week ಆಫ್ ಡೀಟೇಲ್ಸ್ ದಟ್ ವಿಲ್ ಜಸ್ಟ್ ಪಬ್ಲಿಷ್. ಈ ಥರ ಕೊಡ್ತಾ ಇರುತ್ತೆ ಇದು. ನಾಟ್ ಫಾರ್ 15 days, 1 month ಎಲ್ಲ ಪ್ರಿಡಿಕ್ಷನ್ ರಿಪೋರ್ಟ್ನ ಕೊಡೋದಿಲ್ಲ. ಶಾರ್ಟ್ ಟರ್ಮ್ನಲ್ಲಿ ಅಕ್ಯುರೇಟ್ ಆಗಿ ಕೊಡ್ತದೆ ಇದು. ದಟ್ ಈಸ್ ವೈ the IMD is using this technique. See, the improvements will largely be visible in short and medium term. Short and medium term forecast na ಅಷ್ಟೇ ಇದು ಪ್ರಿಡಿಕ್ಟ್ ಮಾಡ್ತದೆ. ಎಷ್ಟು ದಿನ ಅಂತಂದ್ರೆ 3 to 7 days lead time, and it is issued by the IMD. BFS ಏನು ಮಾಡ್ತದೆ, it will give the data and the IMD will publish that. And but ಏನು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ it will not give the report on long range forecast. 15 ದಿನ, 10 ದಿನ, 15 ದಿನ, 1 month ಈ ಥರ ಒಂದು ರಿಪೋರ್ಟ್ನ ಕೊಡೋದಿಲ್ಲ. ಬಿಕಾಸ್ ಅಕ್ಯುರೇಟ್ ಅಂತ ಬಂದಾಗ ಇಟ್ ಶುಡ್ ಬಿ ಓನ್ಲಿ ಆಫ್ ಶಾರ್ಟ್ ರೇಂಜ್ ಆರ್ ಮೀಡಿಯಂ ರೇಂಜ್. ದಟ್ ಈಸ್ ವೈ ದ BFS ಈಸ್ ಓನ್ಲಿ will give the report of short or medium range or medium terminal ಕೊಡ್ತದೆ. Only it will give the report of 3 to 7 days ಅಷ್ಟೇ. Next, and also ಇದರ ಜೊತೆಗೆ CO and this BFS ಇದೆ ಅಲ್ವಾ, ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್, that is the first technique, accurate technique that we are using throughout the world ನಲ್ಲಿನೂ ಆಗಿರ್ಬೋದು. ದಿಸ್ ಇಸ್ ದ ಫಸ್ಟ್ ಒನ್. ಥ್ರೂಔಟ್ ದಿ ವರ್ಲ್ಡ್ ನಲ್ಲಿ ಇಷ್ಟೊಂದು ಅಕ್ಯುರಸಿಯನ್ನು ಮೇಂಟೈನ್ ಮಾಡ್ತಿರ್ಲಿಲ್ಲ ಯಾವುದೇ ಒಂದು ದೇಶಗಳಲ್ಲಾದರೂ ಕೂಡ.
ಬಿಕಾಸ್ ಅಲ್ಲಿ ಏನಾಗ್ತದೆ ಅಂದರೆ ಇಟ್ ಈಸ್ ಲೈಕ್ 70% ಅಕ್ಯುರಸಿ ಇರ್ತಿತ್ತು. ನಮ್ಮಲ್ಲಿ ಏನು ಅಂತಂದರೆ ಇಟ್ ಈಸ್ ಮೋರ್ ದ್ಯಾನ್ ಅಕ್ಯುರೇಟ್, more than 90% ಇಟ್ ಈಸ್ ಅಕ್ಯುರೇಟ್. ಹೌದಾ? ಅದಕ್ಕೆ ಏನು ಅಂತಂದರೆ ದ BFS ಈಸ್ ಒನ್ ಆಫ್ ದಿ ವೆರಿ ಗುಡ್ ಇನಿಷಿಯೇಟಿವ್ ಆ್ಯಂಡ್ ಇಟ್ ಈಸ್ ಸಕ್ಸಸ್ಫುಲ್ ಆಲ್ಸೋ. ಇದು ಒಂದು ಏನಂದರೆ ಒಂದು ಹೆಮ್ಮೆ ಇದು ಒಂದು ಇಂಡಿಯಾಗೆ. ಯಾಕೆ ಅಂತಂದರೆ ಬರೀ ಅಕ್ಯುರೇಟ್ ಆಗಿ ಕೊಡೋದ್ರಿಂದ ಡೀಟೇಲ್ಸ್ಗಳನ್ನು that can be utilized by the other foreign countries as well in future. ನಮ್ಮ ಜೊತೆ ಒಂದು ಟೈಅಪ್ ಮಾಡ್ಕೊಂಡು ಕೊಲಾಬ್ರೇಷನ್ ಮಾಡಿಕೊಂಡು ನಮ್ಮ ಒಂದು IMD ಜೊತೆ that will help to develop their country also. ಯಾಕಂದ್ರೆ ವೆದರ್ ಫೋರ್ಕಾಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ನೇಷನ್ಸ್. ಅದಕ್ಕೆ ಏನು ಅಂತಂದ್ರೆ ಈ ಇಂಡಿಯಾದ ಸಪೋರ್ಟ್ ತಗೊಂಡು ಇಂಡಿಯಾ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಅವರು ಕೂಡ ಏನು ಅಂದರೆ ಈ ಒಂದು ಒಳ್ಳೆ ಇನಿಷಿಯೇಟಿವ್ನ ದೇ ಕ್ಯಾನ್ ಆಲ್ಸೋ ಯೂಸ್ ಇನ್ ಫ್ಯೂಚರ್. ಆ್ಯಂಡ್ ಇವಾಗ ಮುಂಚೆ ಇರುವಂಥ ಟೆಕ್ನಿಕ್ನಲ್ಲಿ ನೋಡಿ, ಮುಂಚೆ ಇರುವಂಥ ಟೆಕ್ನಿಕ್ನಲ್ಲಿ 12 ಕಿಲೋಮೀಟರ್ಸ್ ಏನು ಅಂತಂದರೆ ಇಟ್ ಯೂಸ್ ಟು ಕೌಂಟ್ ದಿ ಫೋರ್ಕಾಸ್ಟ್, ಗಿವ್ ದ ಫೋರ್ಕಾಸ್ಟ್. ಹೌದಾ? 12 ಕಿಲೋಮೀಟರ್ಸ್ ಏರಿಯಾ, ಲೈಕ್ 12 ಕಿಲೋಮೀಟರ್ಸ್ ಲೆಂತ್ ಮತ್ತು ವಿಡ್ತನ್ನು ತಗೊಂಡಾಗ ಇಟ್ ವಿಲ್ ಪ್ರಿಡಿಕ್ಟ್. ಓಲ್ಡ್ ಟೆಕ್ನಿಕ್ ಏನು ಮಾಡ್ತಿತ್ತು ಅಂದರೆ ಈ ಒಂದು 12 ಕಿಲೋಮೀಟರ್ಸ್ನ ಪ್ರಿಡಿಕ್ಟ್ ಮಾಡಿ ಇಲ್ಲಿ ಎಷ್ಟು ರೈನ್ ಆಗ್ತಾ ಇದೆ ಅಂತ ಅದು ಹೇಳ್ತಿತ್ತು. ಬಟ್ ನಾವು BNS ಇದೆ ಅಲ್ವಾ, ಇಟ್ ವಿಲ್ ಗಿವ್ ದ 6 ಕಿಲೋಮೀಟರ್ ಡೇಟಾ. ಹೈ ಅಕ್ಯುರಸಿ ಇರ್ತದೆ ಇಲ್ಲಿ. 12 ಕಿಲೋಮೀಟರ್ಸ್ ಕೊಟ್ಟಾಗಲ್ಲಿ ಏನಾಗ್ತದೆ, ಅಕ್ಯುರಸಿ ಕಡಿಮೆ ಆಗ್ತದೆ. ಬಟ್ BFS ಇದೆ ಅಲ್ವಾ, ದಿಸ್ BFS ವಿಲ್ ಗಿವ್ ದ ಹೈ ಅಕ್ಯುರಸಿ ಇನ್ಫಾರ್ಮೇಶನ್. ಬರೀ 6 ಕಿಲೋಮೀಟರ್ಸ್ ಏರಿಯಾನ ಅದು ಕೌಂಟ್ ಮಾಡಿಕೊಂಡು ಇಟ್ ವಿಲ್ ಗಿವ್ ದ ರಿಪೋರ್ಟ್. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಹಿಯರ್. Let us see here. See, the BFS model breaks it down into 6 kilometer sites. 6 kilometers ಅಷ್ಟೇ ಅದು ಅಳತೆ ಮಾಡ್ಕೊಂಡು it will give the accuracy regarding the forecast. The next, as I told you, it is 6 kilometer by 6 kilometer length into breadth ಅಂತ ತಗೊಂಡಾಗ. And ಇನ್ನೊಂದು ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಕಾನ್ಸ್ ಏನು ಅಂತಂದ್ರೆ, ಥಂಡರ್ ಸ್ಟಾರ್ಮ್ ಯಾವಾಗ ಆಗ್ತದೆ, ಸಿಡಿಲ್ ಬರ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಈ ಟೆಕ್ನಿಕಲ್ಲಿ. ದಿಸ್ ನ್ಯೂ ಸಿಸ್ಟಮ್, ಈ BFS ಏನು ಅಂದ್ರೆ ಇಟ್ ಹ್ಯಾಸ್ ಗಿವನ್ ದ ಅಕ್ಯುರೇಟ್ ಫೋರ್ಕಾಸ್ಟ್ ಅದನ್ನು ಕೂಡ, ಬಟ್ ದಿ ಸಡನ್ ಥಂಡರ್ ಸ್ಟಾರ್ಮ್ ನ ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ. ಇಟ್ ಕಾಂಟ್ ಗಿವ್ ದಟ್ ಹಿಂಟ್. ಬಟ್ ಇದು ಥಂಡರ್ ಸ್ಟಾರ್ಮ್ ಆಗೋದು ಎಲ್ಲಿ ಎಲ್ಲಿ ಸಿಡಿಲ ಆಗ್ತದೆ ಅಂತ ಹೇಳಿ ಒಂದು ನೋಡಿದಾಗ ಆ ಒಂದು ಟೆಕ್ನಿಕ್ನ ಎಲ್ಲಿ ಬಳಸ್ಕೊಳ್ತೀವಿ, ಯಾವ ಒಂದು ಟೆಕ್ನಿಕ್ಕಿಂದ ಥಂಡರ್ ಸ್ಟಾರ್ಮ್ ಗೊತ್ತಾಗ್ತದೆ ಅಂದರೆ 3-4 ಇನ್ಸ್ಟಾಲಿಂಗ್ ದ 34 ಡಾಪ್ಲರ್ ವೆದರ್ ರಡಾರ್ಸ್ ಅಂತ ಹೇಳಿ. ದಿಸ್ ಡಾಪ್ಲರ್ ವೆದರ್ ರಡಾರ್ ಅಂತ ಇದೆ. ಈ ಡಾಪ್ಲರ್ ವೆದರ್ ರಡಾರ್ಸ್ ಇಂದ ವಿ ಕ್ಯಾನ್ ಪ್ರಿಡಿಕ್ಟ್ ದಿ ಥಂಡರ್ ಸ್ಟಾರ್ಮ್ಸ್. ಎಲ್ಲಿ ಸಿಡಿಲು ಬೀಳ್ತಾ ಇದೆ ಅಂತ ಹೇಳಿ ವಿ ಕ್ಯಾನ್ ಗೆಟ್ ಟು ನೋ ದಿಸ್ ಒನ್. ವೆರಿ ಇಂಪಾರ್ಟೆಂಟ್. ಥಂಡರ್ ಸ್ಟಾರ್ಮ್ ದಿಸ್ ಕಾಂಟ್ ಬಿ ಪ್ರಿಡಿಕ್ಟೆಡ್ ಬೈ ದ BFS ಇದನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಬರಲ್ಲ ಇದಕ್ಕೆ. ಬಟ್ ಇದನ್ನ ಯಾರು ಪ್ರಿಡಿಕ್ಟ್ ಮಾಡ್ತದೆ, ಥಂಡರ್ ಸ್ಟಾರ್ಮ್ ಇಟ್ ಕ್ಯಾನ್ ಬಿ ಪ್ರಿಡಿಕ್ಟೆಡ್ ಬೈ ದಿ ಡಾಪ್ಲರ್ ವೆದರ್ ರಡಾರ್ ಅಂತ ಹೇಳಿ. ದಟ್ ಕ್ಯಾನ್ ಓನ್ಲಿ ಪ್ರಿಡಿಕ್ಟ್ ದಿಸ್ ಒನ್. ಆಲ್ರೆಡಿ ಇನ್ ಫ್ಯೂ ವಿಲೇಜಸ್ ಆ್ಯಂಡ್ ಅಟ್ ದ ಲೆವೆಲ್ ಆಫ್ ಪಂಚಾಯತ್ನಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇಟ್ ಈಸ್ ಗಿವಿಂಗ್ ಅ ಹೈ ಪ್ರಿಸಿಷನ್ ರಿಗಾರ್ಡಿಂಗ್ ದ ಫೋರ್ಕಾಸ್ಟ್ ಆಫ್ 4 days ಅಹೆಡ್. ಇವತ್ತಿನ ದಿನದಿಂದ ಹಿಡ್ಕೊಂಡು 5 ದಿನದವರೆಗೂ ಒಂದು ಅಕ್ಯುರೇಟ್ ಒಂದು ಫೋರ್ಕಾಸ್ಟ್ ರಿಪೋರ್ಟನ್ನು ನೀಡ್ತದೆ ಇದು. ದಿಸ್ ವಾಸ್ ರಿಗಾರ್ಡಿಂಗ್ ದ BFS. ಅಲಾಂಗ್ ವಿತ್ ದಟ್ ಈ BFS ಟೆಕ್ನಿಕ್ ಜೊತೆಗೆ ವಿ ಆರ್ ಯೂಸಿಂಗ್ ದ ಅದರ್ ಸಿಸ್ಟಮ್ಸ್ ಆಲ್ಸೋ. ಏನೋ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದ್ದೀವಿ ಅಂದ್ರೆ ದಿಸ್ ಒನ್. ಯಾವುದದು? ದ ಇಂಪ್ರೂವ್ಡ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಈಸ್ ಮೇಡ್ ಪಾಸಿಬಲ್ ವಿತ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸಿಸ್ಟಮ್. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸಿಸ್ಟಮ್ ಲೈಕ್ ಸೂಪರ್ ಕಂಪ್ಯೂಟರ್ ಥರ ಅದನ್ನು ಬಳಸ್ಕೊಂಡು BFS ಡೇಟಾದಲ್ಲಿ ಫೀಡ್ ಮಾಡಿರ್ತಾರೆ ಅದನ್ನು. ಅದು ಯಾವುದು ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಳ್ತಾರೆ ಅಂದರೆ ಅರ್ಕಾ ಆ್ಯಂಡ್ ಅರುಣಿಕಾ ಸಿಸ್ಟಮ್ ಅಂತ ಇದೆ. ಓಕೆ, ಅರ್ಕಾ ಆ್ಯಂಡ್ ಅರುಣಿಕಾ that is located at IITM, Pune, and also National Center for Medium Range Weather Forecasting, Delhi. ಇದರಲ್ಲಿ ಏನು ಅಂತಂದರೆ ಈ ಒಂದು ಅರ್ಕಾ ಆ್ಯಂಡ್ ಅರುಣಿಕಾನ ಬಳಸ್ಕೊಂಡು BFS ವಿಲ್ ಗಿವ್ ದ ಡೇಟಾಸ್. ವೆರಿ ಇಂಪಾರ್ಟೆಂಟ್ ಇದು. ಮುಂಚೆ ಏನು ಅಂತಂದರೆ ಬಿಫೋರ್ ದಿಸ್
ಬಿಫೋರ್ ಯೂಸಿಂಗ್ ದೀಸ್ ಸಿಸ್ಟಮ್ಸ್ ಇದಕ್ಕಿಂತ ಮುಂಚೆ ಯಾವುದನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಅಂದ್ರೆ ಪ್ರತ್ಯುಕ್ಷ ಅಂತ ಹೇಳಿ. ಪ್ರತ್ಯುಕ್ಷ. ಓಕೆ, ದಿಸ್ ಪ್ರತ್ಯುಕ್ಷ ಇದೆ ಅಲ್ವಾ, ಓಕೆ ಜಸ್ಟ್ ಗಿವ್ ಮಿ ಎ ಮಿನಿಟ್. ಪ್ರತ್ಯುಕ್ಷ, ದಿಸ್ ಪ್ರತ್ಯುಕ್ಷ we used to give the data after 10 hours. ಹೌದಾ, ಇನ್ನ 7 days or 15 days ರಿಪೋರ್ಟ್ ಬೇಕಾಗಿತ್ತು ಅಂದ್ರೆ ಅಲ್ಲಿ 10 hours ವರೆಗೂ ವೇಟ್ ಮಾಡಬೇಕಾಗ್ತಿತ್ತು. ಬಟ್ ದಿಸ್ ಅರ್ಕಾ ಅಂಡ್ ಅರುಣಿಕಾ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಗಿವ್ ದ ಡೀಟೇಲ್ಸ್. ಎಷ್ಟು, ಒಂದು 3 to 4 hours ಒಳಗಡೆನ ಇಟ್ ವಿಲ್ ಗಿವ್ ದ ಡೀಟೇಲ್ಸ್. ಲೈಕ್ ವಿದಿನ್ ದ 3 to 4 hours ಒಳಗಡೆ ಇಟ್ ವಿಲ್ ಗಿವ್ ದ ಡೇಟಾ ಫಾರ್ BNS, and by using the BNS it will be just ಏನು ಅಂತಂದ್ರೆ ಅಲ್ಲಿ ಇದನ್ನ ಬಳಸ್ಕೊಂಡು, ಓಕೆ, ಈ ಸಿಸ್ಟಮ್ ಅನ್ನ ಬಳಸ್ಕೊಂಡು BFS will give the report, and by using that the IMD will publish that report. Just go through this Pratyuksh, and also the new systems we are using is Arka and Arunika for BFS. Okay, let us see the other one. Okay, this is all I have told you. The BFS was been developed by IITM, not a IMD. IMD ಅದನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದು IMD, ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಬಟ್ ಅದನ್ನು ಡೆವಲಪ್ಮೆಂಟ್ ಮಾಡಿದ್ಯಾರು? IITM. ನೆಕ್ಸ್ಟ್, ಆಸ್ ಐ ಟೋಲ್ಡ್ ಯು, ಗ್ರಿಡ್ ರೆಸಲ್ಯೂಷನ್ ಅದು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತದೆ ಅಂದರೆ ಇಟ್ ಈಸ್ 6 ಕಿಲೋಮೀಟರ್ ಇಂಟು 6 ಕಿಲೋಮೀಟರ್. ಆ್ಯಂಡ್ ಗಿಡ್ ಸ್ಟ್ರಕ್ಚರ್ ಇದನ್ನು ನೋಡ್ಕೊಳ್ಳಿ, ಬಟ್ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಡೆಪ್ತ್. ಟ್ರಯಾಂಗ್ಯುಲರ್, ಕ್ಯೂಬಿಕ್, ಆಕ್ಟಾಹೆಡ್ರಲ್, ಲೈಕ್ 3D ಫಾರ್ಮ್ನಲ್ಲಿ ಅದು ಏನು ಅಂದರೆ ಮೆಷರ್ ಮಾಡ್ತದೆ. ನೆಕ್ಸ್ಟ್, ಎಲ್ಲಿ ಫೋರ್ಕಾಸ್ಟ್ ಲೆವೆಲ್, ಯಾವುದೋ ಒಂದು ಫೋರ್ಕಾಸ್ಟ್ ಲೆವೆಲ್ನಲ್ಲಿ ಅದು ಒಂದು ಡೇಟಾನ ಪಬ್ಲಿಷ್ ಮಾಡ್ತದೆ ಅಂದರೆ ಅಟ್ ಪಂಚಾಯತ್ ಲೆವೆಲ್ ಆಲ್ಸೋ. ಬ್ಲಾಕ್ ಲೆವೆಲ್, ಅರ್ಲಿಯರ್ ಇಟ್ ವಾಸ್ ಬ್ಲಾಕ್ ಲೆವೆಲ್, ಬರೀ ತಾಲೂಕು ಲೆವೆಲ್ನಲ್ಲಿ ಮಾತ್ರ ಅದು ಫೋರ್ಕಾಸ್ಟಿಂಗ್ ರಿಪೋರ್ಟ್ನ ಸಲಿಕೆ ಮಾಡ್ತಿತ್ತು. ಬಟ್ ನಾವ್ ಇಟ್ ಈಸ್ ಗಿವಿಂಗ್ ದ ರಿಪೋರ್ಟ್ ಅಟ್ ದಿ ವಿಲೇಜ್ ಲೆವೆಲ್. ನೆಕ್ಸ್ಟ್, ಕಂಪ್ಯೂಟರ್ ಸಿಸ್ಟಮ್ ಯಾವ ಒಂದು ಸಿಸ್ಟಮ್ನ ಯೂಸ್ ಮಾಡ್ಕೊಳ್ತಾ ಇದೆ ಇದು BFS ಅಂದ್ರೆ ದಟ್ ಈಸ್, ಆಸ್ ಐ ಟೋಲ್ಡ್ ಯು, ಅರ್ಕಾ ಅಂಡ್ ಅರುಣಿಕಾ. ದಿಸ್ ಈಸ್ ದ ಫಂಕ್ಷನ್. ಸ್ಕೋಪ್ ನೋಡಿ, ಫಂಕ್ಷನ್ ಏನು ಅಂದರೆ ಶಾರ್ಟ್ ಟು ಮೀಡಿಯಂ ಟರ್ಮ್ ಫೋರ್ಕಾಸ್ಟ್ ಅಂತ ಹೇಳಿದ್ರೆ 3 to 7 days, ಬಟ್ ಇಟ್ ಈಸ್ ನಾಟ್ ಅ ಲಾಂಗ್ ರೇಂಜ್. ಮಂತ್ಲಿ ರಿಪೋರ್ಟ್ನ ಕೊಡೋದಿಲ್ಲ. ಲಿಮಿಟೇಷನ್ಸ್, ಆಸ್ ಐ ಟೋಲ್ಡ್ ಯು, ಇಟ್ ವಿಲ್ ನಾಟ್ ಪ್ರಿಡಿಕ್ಟ್ ದಿ ಸಡನ್ ಥಂಡರ್ ಸ್ಟಾರ್ಮ್. ಆ್ಯಂಡ್ ಫಾರ್ ಸಡನ್ ಥಂಡರ್ ಸ್ಟಾರ್ಮ್ಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಯಾವ ಒಂದು ಸಿಸ್ಟಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಡಾಪ್ಲರ್ ರಡಾರ್ ಅಂತ ಹೇಳಿ. ಆಲ್ರೆಡಿ ಇನ್ ಇಂಡಿಯಾ 34 have been installed. This is a high. Okay. See, Ministry of Earth Science ಕೆಳಗಡೆ ಇದು ಒಂದು ಏನು ಅಂತಂದ್ರೆ this project was been took the initiative. Okay. Let us see the prelims related question for this. The predicted ಅದು. Okay, just ನೋಡ್ಕೊಳ್ಳಿ ಯಾವ ಥರ ಅಂತ ಹೇಳಿ. ಓಕೆ, ಇವಾಗ ಆಲ್ರೆಡಿ ನಾವು ಆ ಆರ್ಟಿಕಲ್ನ ನೋಡ್ಕೊಂಡ್ವಿ. ಯು ಕ್ಯಾನ್ ಜಸ್ಟ್ ಪ್ರಿಡಿಕ್ಟ್ ದ ಆನ್ಸರ್. ಯಾವುದಿದೆ, ವಿಚ್ ಇನ್ಸ್ಟಿಟ್ಯೂಷನ್ ಡೆವಲಪ್ಡ್ ದಿ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್? ಯಾರು ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ? ಹೂ ಹ್ಯಾಸ್ ಡೆವಲಪ್ಡ್ ದಿಸ್ BFS ಅಂತಂದ್ರೆ, ಇಸ್ ಇಟ್ IMD ಆರ್ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಆರ್ IITM, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್? ಸಿ, ದಿಸ್ ಈಸ್ ವಿಚ್ ಮಿನಿಸ್ಟ್ರಿ ಅಂತ ಕೇಳಿಲ್ಲ ಅವರು, who has developed ಅಂತ ಕೇಳಿದ್ದಾರೆ. This is wrong. You can just do with the help of elimination technique, you can remove that. And this also, and IMD ಮತ್ತೆ IITM ನಲ್ಲೇ ನಿಮಗೆ ಕನ್ಫ್ಯೂಷನ್ಸ್ ಬರೋದು. As I told you, now that is developed by the IITM. ಡೆವಲಪ್ಮೆಂಟ್ ಮಾಡಿದ್ಯವರು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ಯಾರು? IMD. Only they have adopted, they have not developed. Was been adopted by the IMD. Next, why are, next topic, let us see, why are sugar boards necessary in schools? Sugar boards ಗಳು ಏನಕ್ಕೆ ನೆಸೆಸರಿ ಇದೆ ಸ್ಕೂಲ್ಸ್ಗಳಲ್ಲಿ ಅಂತ ಹೇಳಿ. ಸಿಯೋ, ಏನದು ಶುಗರ್ ಬೋರ್ಡ್ ಅಂತಂದ್ರೆ, ಸಿಯೋ ಶುಗರ್ ಬೋರ್ಡ್ ಅಂತಂದ್ರೆ ಇನ್ CBSE ಸ್ಕೂಲ್ಸ್ಗಳಲ್ಲಿ ಮುಂದೆ ಇನ್ನು ಜುಲೈಯಿಂದ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. In all the CBSE schools throughout India, they wanted to adopt this sugar boards. ಏನು ಹೇಳ್ತದೆ ಇದು ಶುಗರ್ ಬೋರ್ಡ್ಸ್ ಅಂದ್ರೆ, it will calculate the sugar level in a juice ನಲ್ಲಾಗಿರ್ಬೋದು, and also
ಮತ್ತೆ ಈ ಒಂದು ಏರಿಯೇಟೆಡ್ ಡ್ರಿಂಕ್ಸ್ನಲ್ಲಿ ಎಷ್ಟು ಶುಗರ್ ಕಂಟೆಂಟ್ ಇದೆ ಅಂತ ಹೇಳಿ ಇಟ್ ಕ್ಯಾನ್ ಪ್ರಿಡಿಕ್ಟ್. ಆ್ಯಂಡ್ ಆಲ್ಸೋ ಅದು ಡೀಟೇಲ್ಸ್ ಎಲ್ಲವನ್ನ ಕೂಡ ಈ ಸ್ಕೂಲಲ್ಲಿ ಇರುವಂಥ ಚಿಲ್ಡ್ರನ್ಗಳಿಗೆ ಅದನ್ನು ಹೇಳ್ಕೊಡ್ತಾರೆ. ಡೈಲಿ ಕನ್ಸಂಪ್ಷನ್ ಎಷ್ಟಿರಬೇಕು ನಮ್ಮ ಶುಗರ್ ಲೆವೆಲ್ ಆ್ಯಂಡ್ ಆಲ್ಸೋ ಫ್ಯಾಟ್ ಲೆವೆಲ್ ಎಷ್ಟಿರಬೇಕು, ಎವ್ರಿಥಿಂಗ್ ಅಲ್ಲಿ ಹೇಳ್ಕೊಡ್ತಾರೆ ಶುಗರ್ ಬೋರ್ಡ್ಸ್ಗಳಲ್ಲಿ. ಇಟ್ ಈಸ್ ನೆಸೆಸರಿ ಫಾರ್ ದ ಚಿಲ್ಡ್ರನ್. ಹೌದಾ? ಯಾಕೆಂದ್ರೆ ಇಫ್ ದ ಇಂಟೇಕ್ ಆಫ್ ಶುಗರ್ ಲೆವೆಲ್ ಈಸ್ ಮಚ್ ಮೋರ್ ದ್ಯಾನ್ ದಿ ಬೆಂಚ್ ಮಾರ್ಕ್, ಹೌದಾ, ಅದ್ರ ಮೇಲೆ ನೀವು ಜಾಸ್ತಿ ಶುಗರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ವಿಲ್ ಲೀಡ್ ಟು ದಿ ಟೈಪ್ 2 ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ಆಯಿತು ಅಂತಂದರೆ ದಟ್ ವಿಲ್ ಕಾಸ್ ಅ ಹ್ಯೂಜ್ ಡ್ಯಾಮೇಜ್ ಫಾರ್ ದ ಬಾಡಿ. ಹೌದಾ? ಚಿಲ್ಡ್ರನ್ನಲ್ಲಿ ನೋಡಿ, ಯಾಕಂದರೆ ಇವಾಗ ಚಿಕ್ಕ ಮಕ್ಕಳಲ್ಲೇ ಡಯಾಬಿಟೀಸ್ಗಳು ಬರ್ತಾ ಇದೆ. ಮುಂಚೆ ಎಲ್ಲ ನೋಡ್ತಾ ಇದ್ವಿ 50 ಏಜ್ ದಾಟಿದಾದ್ಮೇಲೆ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ಇರ್ತಿತ್ತು. ಇವಾಗ ಅಡಾಲಸೆನ್ಸ್ಗೆ ಬಂದಿದೆ. ಅಡಾಲಸೆನ್ಸ್ಗೆ ಏನು ಅಂದರೆ 10 to 19 ಏಜ್ಗೆ ಬರ್ತಾ ಇತ್ತು. ಬಟ್ ನಾವು ಇವಾಗ ಏನು ಅಂದರೆ ಬಿಲೋ ದ ಏಜ್ ಆಫ್ 10 years ಒಳಗಡೆ ಇರುವಂಥವ್ರಿಗೂ ಕೂಡ ಈ ಡಯಾಬಿಟಿಸ್ 2 ಕೂಡ ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ದಿಸ್ ಆರ್ಟಿಕಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮೇನ್ಸ್ ಪರ್ಪಸ್. ಲೆಟ್ us see how do sugar boards teach children about the health risk associated with high sugar consumption. ಚಿಕ್ಕ ಮಕ್ಕಳನ್ನ ನೋಡಿ ನೀವು, ಹೌದಾ, ಚಾಕ್ಲೇಟ್ ಆಗಿರಲಿ ಆ್ಯಂಡ್ ಏರಿಯೇಟೆಡ್ ಡ್ರಿಂಕ್ಸ್ಗಳಾಗಿರಲಿ ಜ್ಯೂಸ್ಗಳಾಗಿರಲಿ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ದಟ್ ಈಸ್ ವೈ ಏನಾಗ್ತದೆ, ಇವೆಂಚುಲಿ ದೇ ವಿಲ್ ಜಸ್ಟ್ ಗೆಟ್ ದಿ ಡಿಸೀಸ್ ಆಸ್ ವೆಲ್. ಹೌದಾ? ಈ ಥರ ಒಂದು ಡಯಾಬಿಟೀಸ್ ಡಿಸೀಸ್ ಎಲ್ಲ ಬಂದ್ಬಿಡ್ತದೆ. ದಟ್ ಈಸ್ ವೈ ಏನು ಅಂತಂದ್ರೆ ಈ ಥರ ಒಂದು ಅವೇರ್ನೆಸ್ನ ಕೊಡಲಿಕ್ಕೆ CBSEದವರು ದೇ ಹ್ಯಾವ್ ಟೇಕನ್ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್. ಹ್ಯಾಸ್ ದ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಸ್ಟೆಪ್ಡ್ ಇನ್. ಓಕೆ, ಮಕ್ಕಳಿಗೆ ಅಂತಾನೆ ಒಂದು ಕಮಿಷನ್ ಇದೆ ಇಂಡಿಯಾದಲ್ಲಿ. ಅದು ಯಾವುದು ಅಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಹೇಳಿ. ಈಸ್ ಇಟ್ ಸ್ಟೆಪ್ಡ್ ಇನ್ ರಿಗಾರ್ಡಿಂಗ್ ದಿಸ್ ಮ್ಯಾಟರ್? ಲೆಟ್ us see that also. ಆ್ಯಂಡ್ ಆಲ್ಸೋ ನೋಡಿ ಇನ್ನೊಂದು ಕ್ವಶನ್ ಏನದು, ಹ್ಯಾಸ್ ದಿ FSSAI ಅಂದರೆ ಫುಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಫಾರ್ಮುಲೇಟೆಡ್ ಹೈ ಫ್ಯಾಟ್ ಸಾಲ್ಟ್ ಸೋಡಿಯಂ ಡೆಫಿನೇಷನ್. FSSAI ಪ್ರಕಾರ ಹೈ ಫ್ಯಾಟ್ ಎಷ್ಟಿರಬೇಕು, ಫ್ಯಾಟ್ ಮತ್ತು ಸಾಲ್ಟ್ ಲೆವೆಲ್ ಎಷ್ಟಿರಬೇಕು, ಸೋಡಿಯಂ ಲೆವೆಲ್ ಎಷ್ಟಿರಬೇಕು, ಎಲ್ಲವನ್ನ ಕೂಡ ಕೊಟ್ಟಿದ್ದಾನ ಏನಾದರೂ ಡೆಫಿನೇಷನ್ನಲ್ಲಿ ಅಂತ ಕೇಳಿದಾರ. ಲೆಟ್ us see that also. And ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೂಡ ಏನೋ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಇನ್ ದಿಸ್ ಮ್ಯಾಟರ್. ಲೆಟ್ us see that. Very important. In order to check the sugar intake of school going children, the Central Board of Secondary Education, that is CBSE has instructed over 24,000 affiliated schools across India to establish sugar boards. Throughout India ನಲ್ಲಿರುವಂಥ 24,000 CBSE ಸ್ಕೂಲ್ಸ್ಗಳಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತೇಳಿ ದೇ ಆರ್ ಪ್ಲಾನಿಂಗ್. ಓಕೆ, ಎಲ್ಲಿ ಶುಗರ್ ಬೋರ್ಡ್ಸ್ನ CBSE ಸ್ಕೂಲ್ಸ್ಗಳಲ್ಲಿ. ಓನ್ಲಿ ಇಟ್ ವಿಲ್ ಬಿ ಇನ್ಸ್ಟ್ರಕ್ಟೆಡ್ ಓನ್ಲಿ ಇನ್ CBSE ಸ್ಕೂಲ್ಸ್? ನೋ, ಇನ್ ಆಲ್ ದಿ ಸ್ಕೂಲ್ಸ್ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತೇಳಿ ನಾವು ದೇ ಆರ್ ಪ್ಲಾನಿಂಗ್. ಬಟ್ ಏನು ಅಂದರೆ CBSE ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಎಜುಕೇಷನ್ ಬೋರ್ಡ್ದವರು ದೇ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆಲ್ ದಿ CBSE ಸ್ಕೂಲ್ಸ್ ರೈಟ್ಸ್ ನಾವು. ಬಟ್ ಏನು ಅಂತಂದ್ರೆ ಮತ್ತೆ ನಮ್ಮ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಟ್ ಶುಡ್ ನಾಟ್ ಬಿ ಇನ್ಸ್ಟ್ರಕ್ಟೆಡ್ ನಾಟ್ ಓನ್ಲಿ ಇನ್ CBSE ಬಟ್ ಎಲ್ಲ ಸ್ಕೂಲ್ಸು ಎಲ್ಲ ಬೋರ್ಡ್ಸ್ಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇ ಹ್ಯಾವ್ ಸ್ಟೆಪ್ಡ್ ಫಾರ್ವರ್ಡ್. ವಾಟ್ ಆರ್ ಶುಗರ್ ಬೋರ್ಡ್ಸ್? ಶುಗರ್ ಬೋರ್ಡ್ ಅಂದರೆ ಏನು ಅಂತಂದ್ರೆ 2 years ago ಫುಡ್ ಇನ್ಫ್ಲೂಯೆನ್ಸರ್ ಏನು ಅಂತಂದ್ರೆ ಅವ್ರ ನೇಮ್ ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಜಸ್ಟ್ ಕ್ಯಾಂಪೇನ್ ರಿಗಾರ್ಡಿಂಗ್ ದಟ್. ಹೌದಾ? ಆ್ಯಂಡ್ ಹಿ ವಿಸಿಟೆಡ್ ಲಾಟ್ ಆಫ್ ಸ್ಕೂಲ್ಸ್. ಅಲ್ಲಿ ಒಂದು ವಿಡಿಯೋ ಮಾಡಿದ್ರು, ಈ ಒಂದು ಮಕ್ಕಳು ಎಷ್ಟು ಶುಗರ್ನ ಇಂಟೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳುಗಳಿಗೆ ಸ್ಕೂಲ್ಸ್ಗಳಿಗೆ ಹೋಗಿ ಮಕ್ಕಳುಗಳಿಗೆ ಕೇಳ್ತಿದ್ರು, ನಿಮ್ಗೆ ಯಾವ್ದು ಇಷ್ಟ, ಯಾವ ಫುಡ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ, ಯಾವ ಲಿಕ್ವಿಡ್ನ ಜಾಸ್ತಿ ಒಂದು ಇಂಟೇಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ದೆನ್ he has, based on the video of that influencer, CBSEದವ್ರು ಎಚ್ಚೆತ್ಕೊಂಡ್ರು. CBSEದವ್ರು ಎಚ್ಚೆತ್ಕೊಂಡಾದ್ಮೇಲೆ ಇಡೀ ಒಂದು ಎಲ್ಲ ಸ್ಕೂಲ್ಸ್ಗಳು ಎಚ್ಚೆತ್ಕೊಂಡು ಇವಾಗ ದೇ ವಾಂಟೆಡ್ ಟು ಟೇಕ್ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್. ದಿಸ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ದೇ ಹ್ಯಾವ್ ಟೇಕನ್ ರೈಟ್ ನೌ.
ನೋಡಿ ಈ ಶುಗರ್ ಬೋರ್ಡ್ ಅಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ದ ಕ್ವಾಂಟಿಟಿ ಆಫ್ ಶುಗರ್ ದಟ್ ಈಸ್ ಕಂಟೈನ್ಡ್ ದ ಕ್ವಾಂಟಿಟಿ ಆಫ್ ಶುಗರ್ ದಟ್ ಈಸ್ ಕಂಟೈನ್ಡ್ ಇನ್ ಅ ಬಾಟಲ್ ಆಫ್ ಏರಿಯೇಟೆಡ್ ಡ್ರಿಂಕ್ಸ್ ಆರ್ ಪ್ಯಾಕೇಜ್ ಫ್ರೂಟ್ ಜ್ಯೂಸ್ ಅದರಲ್ಲಿ ಎಷ್ಟು ಇರ್ತದೆ ಅಂತ ಹೇಳಿ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡ್ತಾರೆ ಅಂದರೆ ಆ ಸ್ಟೂಡೆಂಟ್ಸ್ಗಳಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾರೆ. ಇವಾಗ 300 ml ಆಫ್ ಏರಿಯೇಟೆಡ್ ಡ್ರಿಂಕ್ ಇತ್ತು ಅಂತಂದ್ರೆ ಈಸ್ ಇಟ್ ಸೇಫರ್ ಫಾರ್ ಕನ್ಸಂಪ್ಷನ್ ಫಾರ್ ದ ಚಿಲ್ಡ್ರನ್ ಆರ್ ನಾಟ್? ಓಕೆ, ಅಪ್ಪರ್ ಲಿಮಿಟ್ ಇರ್ತದೆ. ಚಿಲ್ಡ್ರನ್ ಬಿಲೋ 1 year ಆರ್ 3 years ಆರ್ 5 years ದೇ ಶುಡ್ ನಾಟ್ ಕನ್ಸ್ಯೂಮ್ ದಿಸ್ ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳಿ ಕೆಲವೊಂದಿಷ್ಟು ಕೊಟ್ಟಿರ್ತಾರೆ ನೋಡಿ, ಅಲ್ಲೇ ಕಾಷಿಯಸ್ ಅಂತ ಹೇಳಿ ಯಾವುದಾದ್ರೂ ಒಂದು ಏರಿಯೇಟೆಡ್ ಡ್ರಿಂಕ್ ಅಂತ ತಗೊಂಡಾಗ ಕಾಷಿಯಸ್ ಅಂತ ಹೇಳಿ ಚಿಕ್ಕದಾಗಿ ಬರೆದಿರ್ತಾರೆ, ಇಟ್ ಶುಡ್ ನಾಟ್ ಬಿ ಕನ್ಸ್ಯೂಮ್ ಬಿಲೋ ದ ಏಜ್ ಆಫ್ 6 years ಅಂತ ಹೇಳಿ. ಈ ಥರ ಎಲ್ಲವನ್ನ ಕೂಡ ಸ್ಟೂಡೆಂಟ್ಸ್ಗಳಿಗೆ, ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್ ಆ್ಯಂಡ್ ದೇರ್ ಈಸ್ ಒನ್ ಡೇಟಾ ಫಾರ್ ದ್ಯಾಟ್. ಎಷ್ಟು ಇಂಟೇಕ್ ಮಾಡಬೇಕು ಶುಗರ್ ಲೆವೆಲ್ ಅನ್ನೋದನ್ನ ಕೂಡ ದೇ ಹ್ಯಾವ್ ಟೋಲ್ಡ್ ಹಿಯರ್. ಲೆಟ್ us see that as well. Yes, it is here. Okay, see here. For example, nodi, for example, a 300 ml bottle of a popular aerated drink. ಯಾವುದಾದ್ರೂ ಒಂದು ಹೆಸರನ್ನ ತಗೊಂಡಾಗ, I don't want to disclose the name of any of the aerated drink, but ಯಾವುದಾದ್ರೂ ಒಂದು ತಗೊಂಡಾಗ ಏನಾಗ್ತದೆ, ಆ 300 ml ಬಾಟಲ್ ಏರಿಯೇಟೆಡ್ ಡ್ರಿಂಕ್ ನ ತಗೊಂಡಾಗ that aerated drink contains 8 teaspoons of sugar in that. And you will see the sugar content ಎಷ್ಟು ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಅದು ಯಾಕಂದ್ರೆ ಅವ್ರು ಎಲ್ಲ ಇಂಗ್ರೀಡಿಯೆಂಟ್ಸು ಎಷ್ಟು ಕ್ಯಾಲರಿ ಇದೆ, ಎಷ್ಟು ಫ್ಯಾಟ್ ಇದೆ ಎಲ್ಲವನ್ನ ಕೂಡ ಕೊಟ್ಟಿರ್ತಾರೆ ನೋಡಿ. ದ್ಯಾಟ್ ಶುಡ್ ಬಿ ಗಿವನ್ ಅವೇರ್ನೆಸ್ ಫಾರ್ ದ ಸ್ಟೂಡೆಂಟ್ಸ್ ಆಸ್ ವೆಲ್, ಫಾರ್ ದಿ ಚಿಲ್ಡ್ರನ್ ಆಸ್ ವೆಲ್. ಸಡನ್ ಆಗಿ ಮಕ್ಕಳುಗಳು ಏನು ಮಾಡ್ಬಿಡ್ತಾರೆ ಅಂದರೆ ಈ ಶಾಪ್ಗಳಿಗೆ ಹೋಗಿ ದೇ ವಿಲ್ ಟೇಕ್ ದ್ಯಾಟ್, ದೇ ವಿಲ್ ಜಸ್ಟ್ ಬೈ ದ ಏರಿಯೇಟೆಡ್ ಡ್ರಿಂಕ್ಸ್ ಆಗಿರಲಿ. ಹೌದಾ, ಅವ್ರಿಗೆ ಬರೀ ಏನು ಅಂತಂದರೆ ಅದೊಂದು ನೋಡಿ ಒಂದು ಕನ್ಸಂಪ್ಷನ್ ಮಾಡಬೇಕು ಅಂತೇಳಿ ತುಂಬ ಇಷ್ಟಪಟ್ಟಾಗ ಬಟ್ ಅದು ಎಫೆಕ್ಟ್ ಆಗ್ತದನಾ ಇಲ್ವಾ ಅನ್ನೋದನ್ನು ಕೂಡ ಸ್ಟೂಡೆಂಟ್ಸ್ಗಳಿಗೆ, ಚಿಲ್ಡ್ರನ್ಗಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು 300 ml ಅಲ್ಲಿ 8 teaspoons ಆಫ್ ಶುಗರ್ ಇರ್ತದೆ. ಇಟ್ ಈಸ್ ಹೈ ಅಮೌಂಟ್, ಅದು ಜಾಸ್ತಿ ಲೆವೆಲಲ್ಲಿ ಇರ್ತದೆ ಇದು ಬರೀ ಒಂದು 300 ml ಅಂತ ಅಂದಾಗ. ಆ್ಯಂಡ್ ವಿತ್ 1 spoon ಆಫ್ ಶುಗರ್ ಬೀಯಿಂಗ್ ನಿಯರ್ಲಿ 4 grams. ಒಂದು ಟೇಬಲ್ ಸ್ಪೂನ್ ಆರ್ 1 teaspoon ತಗೊಂಡಾಗ ಎಷ್ಟು ಇರ್ತದೆ, ಅದರಲ್ಲಿ ಎಷ್ಟು ಗ್ರಾಮ್ ಇರ್ತದೆ, 4 grams. 4 into 8 ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಟು ನೋ ಎಷ್ಟು ಗ್ರಾಮ್ ನೀವು ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ ಫಾರ್ ದಟ್ 300 ml ಅಂತ ಹೇಳಿ. ಸಿ ಆ್ಯಂಡ್ ನೆಕ್ಸ್ಟ್ ದ ಪಾಪ್ಯುಲರ್ ಬ್ರ್ಯಾಂಡ್ ಆಫ್ ಅ 125 ml ಪ್ಯಾಕೇಜ್ ಮ್ಯಾಂಗೋ ಡ್ರಿಂಕ್ ಕಂಟೇನ್ಸ್ 5 teaspoons ಆಫ್ ಶುಗರ್. ನೋಡಿ, ಬರೀ 125 mlಗೆ ಎಷ್ಟು ಗ್ರಾಮ್ಸ್ ಆಫ್ ಶುಗರ್ ಇದೆ ಅಂತಂದ್ರೆ 5 tablespoon. ಹೌದಾ, 5 tablespoon ಅಂದರೆ 5 into 4 grams ಎಷ್ಟಾಯಿತು, 20 grams. ನೋಡಿ, ಬರೀ 125 ml ಯಾವುದಾದ್ರೂ ಏರಿಯೇಟೆಡ್ ಡ್ರಿಂಕ್ನ ತೊಗೊಂಡ್ರೆ ಅಥವಾ ಜ್ಯೂಸ್ನ ತೊಗೊಂಡ್ರೆ ಮ್ಯಾಂಗೋ ಜ್ಯೂಸ್ನಲ್ಲಿ ಇಷ್ಟನ್ನ ಹಾಕಿರ್ತಾರೆ. ಪ್ಯಾಕ್ಡ್ ಜ್ಯೂಸಸ್ಗಳು ಸಿಗ್ತವಲ್ವಾ. ಸಿ ಹೌ ಮಚ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ಶುಗರ್ ದಟ್ ಹ್ಯಾಸ್ ಬಿನ್ ಇಂಟೇಕನ್ ಬೈ ದಿ ಸ್ಟೂಡೆಂಟ್ಸ್ ಆರ್ ದ ಚಿಲ್ಡ್ರನ್. ತುಂಬ ಜಾಸ್ತಿ ಇದು. ಸ್ವೀಟ್ ಎಷ್ಟು ಸಿಗ್ತದೆ ಅಂತ ಹೇಳಿ ತಿನ್ನೋದಲ್ಲ, ಹೌದಾ, ಅದನ್ನ ಡೈಜೆಷನ್ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿನೂ ಕೂಡ ಇರಬೇಕಾಗ್ತದೆ. ಹೌದಾ, ಮಕ್ಕಳಲ್ಲಿ ಅದು ಇನ್ಸುಲಿನ್ ಲೆವೆಲ್ ಕಡಿಮೆ ಇರ್ತದೆ ಸ್ಟಾರ್ಟಿಂಗ್. ಯಾಕಂದರೆ ವೆನ್ ಹಿ ಈಸ್ ಗ್ರೋಯಿಂಗ್ ಅಪ್ ದೆನ್ ಏನಾಗ್ತದೆ, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಆ ಒಂದು ಶುಗರ್ ಇಂಟೇಕ್ ಮಾಡಿದ್ದನ್ನು ಕೂಡ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಆವಾಗ ಇನ್ಸುಲಿನ್ಗೆ ಇರ್ತದೆ. ಹೌದಾ, ಇನ್ಸುಲಿನ್ನೇ ವರ್ಕ್ ಮಾಡ್ತಾ ಇಲ್ಲ ಜಾಸ್ತಿ, ಪ್ಯಾಂಕ್ರಿಯಸ್ ಇನ್ಸುಲಿನ್ನ ಪ್ರೊಡಕ್ಷನ್ ಮಾಡೋದು, ಇನ್ಸುಲಿನ್ನೇ ಪ್ರೊಡಕ್ಷನ್ ಆಗ್ತಾ ಇಲ್ವಾ ಅಥವಾ ಇನ್ಸುಲಿನ್ ಅದು ಏನಾದರೂ ಈ ಒಂದು ಶುಗರ್ಗೆ ಕರೆಕ್ಟಾಗಿ ಒಂದು ಹೆಲ್ಪ್ ಆಗ್ತಾ ಇಲ್ಲ ಅಂತಂದರೆ ಶುಗರ್ ಡೈಜೆಷನ್ಗೆ, ಸಿ ಇಟ್ ವಿಲ್ ಕಾಸ್ ಡಯಾಬಿಟೀಸ್. ದಟ್ ಈಸ್ ವೈ ಎಲ್ಲ ಶುಗರ್ ಎಷ್ಟಿರಬೇಕು ಇಂಟೇಕ್ ಅಂತೇಳಿ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು. ಇಟ್ ಡಸಂಟ್ ಮೀನ್ ದಟ್ ಶುಗರ್ ಟೋಟಲಿ ಕಟ್ ಡೌನ್ ಮಾಡಬೇಕಾ? ನೋ, ಶುಗರ್ನ ಟೋಟಲಿ ಕಟ್ ಡೌನ್ ಮಾಡಬಾರ್ದು. ಡಯಟ್ ಅಂತ ಹೇಳಿ ಎಲ್ಲರೂ ಕೂಡ ಶುಗರ್ನ ಕಡಿಮೆ ಮಾಡೋದು, ಸ್ವೀಟ್ನೆಸ್ನ ಕಡಿಮೆ ಮಾಡೋದು ಶುಡ್ ನಾಟ್ ಬಿ ಡನ್. ಸ್ವೀಟ್ನೆಸ್ ಶುಡ್ ಬಿ ಟೇಕನ್ ಇನ್ ದ ಫಾರ್ಮ್ ಆಫ್ ನ್ಯಾಚುರಲಿ, ಹೌದಾ, ಹನಿ ಆಗಿರ್ಬೋದು ಆ್ಯಂಡ್ ಡಿಫ್ರೆಂಟ್ ಬೈ ಈಟಿಂಗ್ ದಿ ಅದರ್ ಫ್ರೂಟ್ಸ್ ಆಸ್ ವೆಲ್. ಶುಗರ್ ಅಂತಂದರೆ ಬರೀ ಸಕ್ಕರೆನೇ ತಿನ್ಬೇಕಂತ ಏನಲ್ಲ, ಜಾಗ್ರಿ ಆಗಿರ್ಬೋದು, ಆರ್ಗ್ಯಾನಿಕ್
ಆರ್ಗ್ಯಾನಿಕ್ ಬೆಲ್ಲ ಜಾಗರಿ ಆಗಿರ್ಬೋದು, ಹನಿ ಆಗಿರ್ಬೋದು, ಆಸ್ ವೆಲ್ ಆಸ್ ಫ್ರೂಟ್ಸ್ನಲ್ಲಿ ಇರ್ತದೆ ಶುಗರ್ ಕಂಟೆಂಟ್, ಅದನ್ನ ಕನ್ಸಂಪ್ಷನ್ ಮಾಡಬೇಕು. ನ್ಯಾಚುರಲ್ ಇರುವಂಥ ಸ್ವೀಟ್ನೆಸ್ನ ಕನ್ಸಂಪ್ಷನ್ ಮಾಡ್ಕೊಳ್ಳಿ. ಸುಕ್ರೋಸ್ ಆಗಿರ್ಬೋದು, ಶುಗರ್ ಕೇನ್, ಈ ಥರನ ನಾವು ಕನ್ಸ್ಯೂಮ್ ಮಾಡಬೇಕು ಹೊರತು ತುಂಬ ಈ ಥರ ಇರುವಂಥ ಈ ಶುಗರ್ ಇರುವಂಥ ಕಂಟೆಂಟ್ಸ್ಗಳನ್ನ ಜಾಸ್ತಿ ಸೇವನೆ ಮಾಡಬಾರ್ದು. ನೆಕ್ಸ್ಟ್, and this will be implemented. See here, the CBSE has stated that schools may submit a brief report and photos of an activity on sugar boards till July 15. They wanted to just take the report. Next story, very important. Why are sugar boards necessary? Sugar boards ಏನಕ್ಕೆ ನೆಸೆಸರಿ ಅಂತಂದ್ರೆ, ದ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಚೈಲ್ಡ್ಗೆ ಅಂತಾನೆ ಒಂದು ಕಮಿಷನ್ ಇದೆ ಇಂಡಿಯಾದಲ್ಲಿ. ದಿಸ್ ಕಮಿಷನ್ ಹ್ಯಾಸ್ ಪುಶ್ಡ್ ಫಾರ್ ದ ಇಂಟ್ರೊಡಕ್ಷನ್ ಆಫ್ ಶುಗರ್ ಬೋರ್ಡ್ ಇನ್ ಆಲ್ ಸ್ಕೂಲ್ಸ್, ನಾಟ್ ಓನ್ಲಿ ಇನ್ CBSE. ಬರೀ CBSE ಅಲ್ಲಿ ಅಷ್ಟೇ ಅಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡೋದು, ಥ್ರೂ ಔಟ್ ಇಂಡಿಯಾ ಎಲ್ಲ ಸ್ಕೂಲ್ಸ್ಗಳಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತೇಳಿ ಒಳ್ಳೆ ಇನಿಷಿಯೇಟಿವ್ನ ತಗೊಂಡಿದ್ದ. And as I told you, if you take a lot of sugar intake ಜಾಸ್ತಿ ಆಯಿತು ಅಂದರೆ it will lead to the type 2 diabetes. Type 1 diabetes is severe. ಜಾಸ್ತಿ ಅದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಟೈಪ್ 2 ಇಟ್ ಕ್ಯಾನ್ ಬಿ ಕ್ಯೂರ್ಡ್. ದಟ್ಸ್ ವೈ ಏನು ಅಂತಂದರೆ ಈ ಮಕ್ಕಳಲ್ಲಿ ಟೈಪ್ 2 ಬರುವಂಥ ಸಂಭವ ಜಾಸ್ತಿ ಇರ್ತದೆ. ದಟ್ ಈಸ್ ವೈ ಟೈಪ್ 2ನ ಕ್ಯೂರ್ ಮಾಡಬೇಕಲ್ವಾ, ಟೈಪ್ 2 ಡಯಾಬಿಟೀಸ್ನ. ಅದಕ್ಕೆ ಏನಂದರೆ ಚಿಕ್ಕವರಿದ್ದಾಗಲೇ ಅವ್ರಿಗೆ ಈ ಒಂದು ಅವೇರ್ನೆಸ್ನ ಕೊಡಬೇಕು ಅಂತ ಹೇಳಿ. ದಟ್ ಈಸ್ ವೈ ಮಕ್ಕಳುಗಳು ನೋಡಿ ತುಂಬ ಶುಗರಿ ಸ್ನ್ಯಾಕ್ಸ್ಗಳಾಗಿರಲಿ, ಬ್ರಿವರೇಜಸ್ಗಳಾಗಿರಲಿ, ಏರಿಯೇಟೆಡ್ ಡ್ರಿಂಕ್ಸು, ಫ್ರೂಟ್ ಜ್ಯೂಸ್ಗಳನ್ನ ಮತ್ತು ಸ್ನ್ಯಾಕ್ಸ್ಗಳನ್ನ ತುಂಬ ಜಾಸ್ತಿ ತಿಂತಾರೆ ಅವರು. ಅದಕ್ಕೆ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಕನ್ಸಂಪ್ಷನ್ ಆಫ್ ದ್ಯಾಟ್ ಸ್ನ್ಯಾಕ್ಸ್ ಆರ್ ಏರಿಯೇಟೆಡ್ ಡ್ರಿಂಕ್ಸ್ ತುಂಬ ಕಡಿಮೆ ಆಗ್ತದೆ ಅವ್ರಿಗೂ ಕೂಡ. Okay, let us see how very important ಇದು ಡೇಟಾ ಕ್ಯಾನ್ ಆಡ್ ಇನ್ ಯೋರ್ ಮೇನ್ಸ್ ಆನ್ಸರ್ ರೈಟಿಂಗ್. ಏನು ಕೊಡ್ತಾ ಇದೆ? See how in India the type 2 disease in the group is round about 397 per lakh population. ನಮ್ಮ ದೇಶದಲ್ಲಿ 1 ಲಕ್ಷ ಜನರಲ್ಲಿ 397 ಪೀಪಲ್ ಆರ್ ಸಫರಿಂಗ್ ಫ್ರಮ್ ಟೈಪ್ 2 ಡಿಸೀಸ್. ನಮ್ಮ ಸೆಕೆಂಡ್ ಹೈಯೆಸ್ಟ್ ಇದು. ಬಟ್ ಫಸ್ಟ್ ಯಾವುದು ಥ್ರೂ ಔಟ್ ದಿ ವರ್ಲ್ಡ್ನಲ್ಲಿ ಅಂತಂದರೆ ಚೈನಾನಲ್ಲಿ ನೋಡಿ ಪರ್ ಲ್ಯಾಕ್ನಲ್ಲಿ 734 ಪೀಪಲ್ ಆರ್ ಸಫರಿಂಗ್ ಫ್ರಮ್ ಟೈಪ್ 2 ಡಯಾಬಿಟೀಸ್. ಸಿ ಟೋಟಲಿ ಡಬಲ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. ಅಷ್ಟು ಜನರು ಸಫರ್ ಆಗ್ತಾ ಇದ್ದಾರೆ ಚೈನಾದಲ್ಲಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. See, according to this report, ಏನಿದೆ, studies indicate that sugar constitutes 13% of calorie intake for children age 4 to 10 years. ಯಾರು 4ರಿಂದ 10 ವರ್ಷದ ಮಕ್ಕಳು ಇರ್ತಾರೋ ಅವರು ಬರೀ 13% ಡೈಲಿ ಕ್ಯಾಲರಿ ಅಷ್ಟೇ ಅದು ಶುಗರ್ ಕಂಟೆಂಟ್ ಇರಬೇಕು. ಆ್ಯಂಡ್ 11 to 18 years ವರೆಗೂ ಇಟ್ ವಿಲ್ ಬಿ ಹೈ, ಅಂದರೆ ಎಷ್ಟು 15% ಶುಗರ್ ಲೆವೆಲ್ ಇದ್ರೆ ಸಾಕು. ಓಕೆ, ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲಿ ಎಕ್ಸೀಡಿಂಗ್ ದಿ ರೆಕಮೆಂಡೆಡ್ ಲಿಮಿಟ್ ಆಫ್ 5%. ಆ್ಯಕ್ಚುಲಿ ಲಿಮಿಟ್ ಎಷ್ಟಿದೆ? ಓನ್ಲಿ 5% ಇರಬೇಕು. ನಿಮ್ಮ ಕ್ಯಾಲರಿ ಇಂಟೇಕ್ ಇರುತ್ತಲ್ವಾ, ಆ ಕ್ಯಾಲರಿ ಇಂಟೇಕ್ನಲ್ಲಿ 5% ಮಾತ್ರ ಶುಗರ್ ಇರಬೇಕು. ಬಟ್ ಏನಾಗ್ತಾ ಇದೆ, 4ರಿಂದ 10 ವರ್ಷದ ಮಕ್ಕಳಲ್ಲಿ ಇಷ್ಟಿದೆ. ಓಕೆ, ಆ್ಯಂಡ್ 11 to 8 yearsನಲ್ಲಿ ಇಷ್ಟು ಇಂಟೇಕ್ ಇದೆ ಅವ್ರದ್ದು ಶುಗರ್ ಲೆವೆಲ್. ಸಿ ಹೌ ಇಟ್ ಈಸ್ ಎಕ್ಸೀಡಿಂಗ್. We are having the Food Standards and Safety Authority of India, as I told you, FSSAI. ಈ FSSAI ಪ್ರಕಾರ ಏನು ಅಂತಂದರೆ, ಇಟ್ ಈಸ್ ಡಿಸೈಡಿಂಗ್ ನಾವು ಆ ಒಂದು ಸೈಂಟಿಫಿಕ್ ಪ್ಯಾನಲ್ ಅವ್ರು ಏನು ಮಾಡ್ತಾ ಇದ್ದಾರೆ, ಎಕ್ಸ್ಪರ್ಟೀಸ್ಗಳು, ನಾವು ದೇ ಆರ್ ಡಿಸೈಡಿಂಗ್ ಎಷ್ಟು ಇರಬೇಕು ಫ್ಯಾಟ್, ಎಷ್ಟು ಸಾಲ್ಟ್ ಇರಬೇಕು, ಎಷ್ಟು ಶುಗರ್ ಕಂಟೆಂಟ್ ಇರಬೇಕು, ಅದಕ್ಕೊಂದು ಡೆಫಿನೇಷನ್ ಹೆಂಗೆ ನೀಡಬೇಕು ಅಂತ ಹೇಳಿ ನಾವು ದೇ ಆರ್ ಥಿಂಕಿಂಗ್ ಆಫ್ ದ್ಯಾಟ್. ಆ ಪ್ಯಾನಲ್ ಅವ್ರು ಥಿಂಕ್ ಮಾಡ್ತಾವ್ರೆ. ಹೈ ಫ್ಯಾಟ್, ಸಾಲ್ಟ್, ಶುಗರ್ ಡೆಫಿನೇಷನ್ ದ್ಯಾಟ್ ಪರ್ಟೈನಿಂಗ್ ಓನ್ಲಿ ಟು ದ ಸ್ಕೂಲ್ ಮೀಲ್ಸ್. ಹೌದಾ, ಇದನ್ನು ಇವಾಗ ಎಷ್ಟು ಮಾಡಬೇಕು ಅದನ್ನು ಅಂತ ಹೇಳಿ ದೇ ಆರ್ ಜಸ್ಟ್ ಫಿಕ್ಸಿಂಗ್ ದ್ಯಾಟ್ ಇಂಟೇಕ್. Okay, very important. According to the FSSAI,
that has regulation, rules ಕೊಟ್ಟಿದೆ. ಏನು? The regulation was being given for certain brands that is making regarding the food claims ಆಗಿರ್ಬೋದು. For instance, a low sugar claim can only be made if a product contains not more than 5 grams of sugar per 100 gram. 100 ಗ್ರಾಮ್ ನಲ್ಲಿ ಟೋಟಲ್ ಆ ಕ್ಯಾಲರಿನಲ್ಲಿ 5 ಗ್ರಾಮ್ಸ್ ಬಿಲೋ ಇತ್ತು ಅಂದ್ರೆ ಮಾತ್ರ ನೀವೇನ್ ಮಾಡಿ ಅದು ಪಬ್ಲಿಷ್ ಮಾಡ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಬಟ್ ಏನು ಅಂತಂದ್ರೆ ಟಿಲ್ ನಾವು FSSAI ನವರು ಹ್ಯಾಸ್ ನಾಟ್ ಫಿಕ್ಸ್ಡ್ ದಿ ಕಟ್ ಆಫ್ ಫಾರ್ ಹೈ ಫ್ಯಾಟ್ ಸಾಲ್ಟ್ ಶುಗರ್ ಕನ್ಸಂಪ್ಷನ್ ಫಾರ್ ದಿ ಇಂಡಿಯನ್ ಪಾಪ್ಯುಲೇಷನ್. ಇಂಡಿಯಾದವ್ರಿಗೆ ಅಂತೇಳಿ ಇಷ್ಟೇ ನೀವು ಶುಗರು, ಫ್ಯಾಟ್, ಸಾಲ್ಟ್ ಇಷ್ಟೇ ಕನ್ಸಂಪ್ಷನ್ ಮಾಡಬೇಕು ಅಂತೇಳಿ ಎಲ್ಲೂ ಡೆಫಿನೇಷನ್ನೇ ಕೊಟ್ಟಿಲ್ಲ ಇಲ್ಲಿವರೆಗೂ. ಬಟ್ ರೈಟ್ ನಾವು ಇವಾಗ ಮೀಟಿಂಗ್ ಆಗ್ತಾ ಇದೆ, ಡಿಸ್ಕಷನ್ನಲ್ಲಿ ಪ್ಯಾನಲ್ನಲ್ಲಿ ಎಕ್ಸ್ಪರ್ಟೀಸ್ಗಳು ಡಿಸ್ಕಷನ್ ಮಾಡ್ಕೊಂಡು ಒಂದು ಕಟ್ ಆಫ್ ಲೆವೆಲ್ನ ತೊಗೊಂಡು ಬರೋಣ ಅಂತೇಳಿ ನಾವು ದೇ ಆರ್ ಪ್ಲಾನಿಂಗ್. ಬಟ್ FSSAI ಇವಾಗ ಇನ್ನೂ ಕೂಡ ಡೆಫಿನೇಷನಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ನೀಡಿಲ್ಲ. ಬಟ್ WHO ಏನು ಹೇಳಿದೆ? WHO has given the cut off. For instance, the WHO guidelines restrict daily sugar intake in adults and children of 25 grams. ಅಂದರೆ 6 grams, 6 ಟೇಬಲ್ ಸ್ಪೂನ್ಸ್ಗಳು ಇದ್ರೆ ನಡೆಯುತ್ತೆ ಅಂತೇಳಿ ದೇ ಹ್ಯಾವ್ ಗಿವನ್ ದ್ಯಾಟ್. WHO ನವರು ಕೊಟ್ಟಿರೋದು ನೋಡಿ ಡೆಫಿನೇಷನ್. ಓಕೆ, ಎಷ್ಟಿರಬೇಕು ಪರ್ಸೆಂಟೇಜ್ ಅಂತ ಹೇಳಿ ಜಸ್ಟ್ ಯು ಕ್ಯಾನ್ ಜಸ್ಟ್ write down in your mains answer writing. This is very important. According to the WHO, the cutoff should be minimum or below 25 grams for children and for adults ಆಗಿರ್ಬೋದು. ಬಟ್ ಹವೆವರ್ ದ ಎಕ್ಸ್ಪರ್ಟೀಸ್, ಇಂಡಿಯನ್ ಎಕ್ಸ್ಪರ್ಟೀಸ್ ಏನು ಹೇಳ್ತಾರೆ, WHO ಅವ್ರು ಕೊಟ್ಟಿರೋಂಥ 25 ಗ್ರಾಮ್ಸ್ ಕೂಡ ಜಾಸ್ತಿ ಆಯ್ತದು. ಇಂಡಿಯಾದಲ್ಲೇ ಅಷ್ಟು ಇರಲೇಬಾರ್ದು, ನಾವು ಹೊಸ ಒಂದು ಡೆಫಿನೇಷನ್ನ ತಗೊಂಡು ಬರೋಣ. ವೈ? ಬಿಕಾಸ್ ಶುಗರ್ ಕಂಟೆಂಟ್ ಜಾಸ್ತಿ ಆಯಿತು ಅಂತಂದರೆ ದಟ್ ವಿಲ್ ಬಿ ಮೋರ್ ಪ್ರಾನ್ ಫಾರ್ ಹಾರ್ಟ್ ಅಟ್ಯಾಕ್ಸ್ ಇನ್ ಇಂಡಿಯಾ. ಅದಕ್ಕೆ ಏನು ಅಂತಂದ್ರೆ ನಾವು ದೇ ಆರ್ ಡಿಸ್ಕಸ್ಸಿಂಗ್ ಆ್ಯಂಡ್ ಜನರಲೈಸ್ಡ್ ಡೇಟಾನ ಕೊಡಬಾರ್ದು ಅಂತ ಹೇಳಿ WHO ಏನು ಮಾಡಿದೆ, ಜನರಲೈಸ್ಡ್ ಸ್ಟೇಟ್ಮೆಂಟ್ನ ಕೊಟ್ಟಿದೆ. ದ ಶುಗರ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 25 ಗ್ರಾಮ್ಸ್ ಅಂತ ಕೊಟ್ಟಿದೆ ಇವಾಗ ಫಾರ್ ಡೈಲಿ ಕನ್ಸಂಪ್ಷನ್. ಬಟ್ ಅಕ್ಯುರೇಟ್ ಆಗಿ ಎಷ್ಟು ಕನ್ಸಂಪ್ಷನ್ ಮಾಡಬೇಕು ಹೈ ಫ್ಯಾಟ್, ಸಾಲ್ಟ್ ಆ್ಯಂಡ್ ಶುಗರ್ ಅಂತ ಅಂದರೆ ಇಟ್ ಈಸ್ that should be based on this calculation. ಎಷ್ಟು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಇದೆ ಅಲ್ವಾ, BMI ಅಂತ ಕರಿತೀವಿ. ಬೇಸ್ಡ್ ಆನ್ ಯೋರ್ ಹೈಟ್, ಓಕೆ, ನಿಮ್ಮ ವೇಟ್ ಇರಬೇಕು ಅಂತ ಹೇಳಿ ಬಾಡಿ ಮಾಸ್ ಇಂಡೆಕ್ಸ್. ಬಾಡಿ ಮಾಸ್ ಇಂಡೆಕ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ and lipid profile and biochemical parameters, all based on these indicators FSSAI navaru they will give the report. FSSAI navaru based on these indicators it will give the next definition of high fat, salt and sugar content ಎಷ್ಟಿರಬೇಕು ಅಂತ ಹೇಳಿ. Okay, this is very good indicators. ಓಕೆ, ಬೇಸ್ಡ್ ಆನ್ ದಿಸ್ ಓನ್ಲಿ ಇದನ್ನು ಸೆಟಪ್ ಮಾಡಬೇಕು, ಒಂದು ನ್ಯೂ ಡೆಫಿನೇಷನ್ನ ಕೊಡಬೇಕು ಅಂತೇಳಿ ನಾವು ಇಟ್ ಇಸ್ ಪ್ಲಾನಿಂಗ್. ಓಕೆ, ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಟಾಪಿಕ್. ಓಕೆ, ಲೆಟ್ us see the prelims related question, how they can ask. According to the WHO guidelines, maximum recommended daily sugar intake for children ಎಷ್ಟಿರಬೇಕು ಅಂತ ಹೇಳಿದ್ದಾರೆ. ಇಟ್ ಈಸ್ 25 ಗ್ರಾಮ್ಸ್ ಅಂತ ಆವಾಗಲೇ ಹೇಳಿದ್ದೀನಿ, ಹೌದಾ? They might ask you like this. Next, you just answer me in a comment section regarding this. The National Commission for Protection of Child Rights advocated for sugar boards in only CBSE affiliated schools. Second option, all schools including those affiliated with state boards, urban private schools, government run schools in rural areas. NCPCR ಯಾವ ಸ್ಕೂಲ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತಂದರೆ ಜಸ್ಟ್ ಕಾಮೆಂಟ್ ಯಾವುದು ಇದೆ ಆನ್ಸರ್ನ. ಓಕೆ, ನೆಕ್ಸ್ಟ್ ಲೆಟ್ us see regarding the manage anemia before pregnancy. The professor have given the information regarding this article. Okay, Department of Gynecology, okay, and Obstetrics ಅವ್ರು ಏನು ಮಾಡಿದ್ದಾರೆ ಅಂದರೆ he has given data. ನೋಡಿ, ಇಂಡಿಯಾದಲ್ಲಿ ಏನು ಅಂತಂದ್ರೆ most of the women they are suffering from anemia. Anemia ಅಂತಂದ್ರೆ RBC ಕೌಂಟ್ ತುಂಬ ಕಡಿಮೆ ಇರ್ತದೆ ಹಿಮೋಗ್ಲೋಬಿನ್ನಲ್ಲಿ. ರೌಂಡ್ ಅಬೌಟ್ 57% ಆಫ್ ದಿ ವುಮನ್, ಓಕೆ,
in their reproductive age, they are suffering from this anemia. More than half of the women of reproductive age, ಅವರು ಸಫರ್ ಆಗ್ತಾ ಇದ್ದಾರೆ. ರಿಪ್ರೊಡಕ್ಟಿವ್ ಏಜ್ ಅಂದರೆ ಎಲ್ಲಿವರೆಗೂ? ಇಟ್ ಈಸ್ ಫ್ರಮ್ 19 to 45, ಹೌದಾ? 19 to 45 or 49 ವರೆಗೂ. 19 ಏನಕ್ಕೆ ತಗೊಂಡಿದ್ದೀರಾ ಮೇಡಮ್? 19 ಏನಕ್ಕೆ ತಗೊಂಡಿದ್ದೀನಿ ಅಂದರೆ, ಹೆಣ್ಣು ಮಕ್ಕಳು ಯಾವಾಗ ಮದುವೆ ಆಗಬೇಕು? ಲೈಕ್ ದ ಮಿನಿಮಮ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಲಾ ಎಷ್ಟಿದೆ? ದ ರೈಟ್ ಆಫ್ ಗೆಟಿಂಗ್ ಮ್ಯಾರೇಜ್ ಫಾರ್ ವುಮನ್ ಈಸ್ 18 ಏಜ್, ಹೌದಾ? 18 ಏಜ್ ಇದೆ. ಫಾರ್ ಮ್ಯಾನ್ ಇಟ್ ಈಸ್ 21 ಏಜ್. ಅದಕ್ಕೆ 19 ಅಂತ ಮಾಡಿದ್ದಿಲ್ಲಿ. ಮೋರ್ ದನ್ 18. ಸಿಯೋ ಏನಾಗ್ತದೆ? ಅನಿಮಿಯಾ that will, what it will cause, it will lead to the less RBC count ಆಗಿರ್ಬೋದು. ಆ್ಯಂಡ್ ಏನೋ ಆಗ್ತದೆ ಅಂತಂದರೆ, ಈ ಒಂದು ವಿಟಮಿನ್ಸ್ಗಳು ಡೆಫಿಷಿಯನ್ಸಿ ಇರ್ತವೆ. ಲೈಕ್ ವಿಟಮಿನ್ B12 ಆಗಿರಲಿ, B9 ಆಗಿರಲಿ, ಫಾಲಿಕ್ ಆ್ಯಸಿಡ್. ಓಕೆ, ದ ಫಾಲಿಕ್ ಆ್ಯಸಿಡ್ ಇನ್ ದ ಬಾಡಿ ವಿಲ್ ಬಿ ಲೆಸ್. ಆ್ಯಂಡ್ ಆಲ್ಸೋ ಐರನ್ ಕಂಟೆಂಟ್ ಕಡಿಮೆ ಇರ್ತದೆ. ಓಕೆ, ಐರನ್ ಡೆಫಿಷಿಯನ್ಸಿಯಿಂದ ಎನೆಮಿಯಾ ಆಗ್ಬೋದು. ಫಾಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿಯಿಂದನೂ ಎನೆಮಿಯಾ. ವೈಟಮಿನ್ B12 ದಟ್ ವಿಲ್ ಆಲ್ಸೋ ಕಾಸ್ ಎನೆಮಿಯಾ, ಹೌದಾ? ಇವೆಲ್ಲದಕ್ಕೂ ಕೂಡ ಇವಾಗ ನಾವು ವಿ ಆರ್ ಹ್ಯಾವಿಂಗ್ ದ ಟ್ಯಾಬ್ಲೆಟ್ಸ್ ಫಾರ್ ದ್ಯಾಟ್, ಫಾರ್ ದ ಪ್ರೆಗ್ನೆಂಟ್ ವುಮನ್. ದ ಪ್ರೆಗ್ನೆಂಟ್ ವುಮನ್ ಹೂ ಈಸ್ ಸಫರಿಂಗ್ ಫ್ರಮ್ ಎನೆಮಿಯಾ, ಏನಾಗ್ತಾ ಇದೆ ಅಂತಂದ್ರೆ, ನಾವು ಶಿ ಈಸ್ ಟೇಕಿಂಗ್ ದ ಟ್ಯಾಬ್ಲೆಟ್ ಆಫ್ ದಿಸ್ ಫಾಲಿಕ್ ಆ್ಯಸಿಡ್ ಅಥವಾ ಐರನ್ ಕಂಟೆಂಟ್ ಇರುವಂಥ ಟ್ಯಾಬ್ಲೆಟ್ಸ್ಗಳನ್ನ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡ್ತಾರೆ. ಬಟ್ ಅದು ಪರ್ಮನೆಂಟ್ಲಿ ವಿಲ್ ಇಟ್ ಹೆಲ್ಪ್ ಫಾರ್ ಎನೆಮಿಯಾದಿಂದ ಹೊರಗಡೆ ಬರಲಿಕ್ಕೆ ಅದು ಹೆಲ್ಪ್ ಆಗ್ತದೇನಾ? ನೋ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿ ಶುಡ್ ಅಲ್ಟರ್ನೇಟಿವ್ ಆಗಿ ಬೇರೆ ಒಂದು ಸೊಲ್ಯೂಷನ್ನ ತಗೊಂಡು ಬರಬೇಕು ಅಂತ ಹೇಳಿ ನಾವು ದೇ ಹ್ಯಾವ್ ಜಸ್ಟ್ ಪ್ಲಾನಿಂಗ್. ಸಿ, ಆಸ್ ಐ ಟೋಲ್ಡ್ ಯು, ವೈಟಮಿನ್ B12 ಇಂದ the deficiency that will be leading to the crucial role. See, vitamin B12 very important. ಅದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, that plays a crucial role in RBC formation and neurological function. See, round about 49% of the women of reproductive age suffer from vitamin B12 deficiency in India. ಅರ್ಧದಷ್ಟು ಹೆಣ್ಣು ಮಕ್ಕಳು ಇಂಡಿಯಾದಲ್ಲಿ ಎನೆಮಿಯಾದಿಂದನೇ ಬಳಲ್ತಾ ಇದ್ದಾರೆ. ನೋಡಿ, ಜನರಲ್ ಚೆಕಪ್ನ ಮಾಡಿಸ್ಕೊಳ್ಬೇಕು. ಇವಾಗ ಮದುವೆ ಆದಮೇಲೆ ಇಫ್ ದೇ ವಾಂಟೆಡ್ ಟು ಹ್ಯಾವ್ ದ ಬೇಬೀಸ್, ವೆನ್ ದ ಕಪಲ್ಸ್ ವಾಂಟೆಡ್ ಅ ಬೇಬೀಸ್, ದೇ ಶುಡ್ ಗೋ ಟು ದ ಹಾಸ್ಪಿಟಲ್. ಒಂದು ಜನರಲ್ ಚೆಕಪ್ನ ಮಾಡಿಸ್ಕೊಳ್ಬೇಕು. ಎನೆಮಿಯಾ ಆಗಿದೆನಾ, ಅಥವಾ ಒಂದು ಹಿಮೋಗ್ಲೋಬಿನ್ ಎಷ್ಟಿದೆ, RBC ಕೌಂಟ್ ಎಷ್ಟಿದೆ, ಎಲ್ಲನೂ ಕೂಡ ಟೆಸ್ಟ್ನ ಮಾಡಿಸ್ಕೊಳ್ಬೇಕಾಗ್ತದೆ. ಏನಕ್ಕೆ? ಇಫ್ ಶಿ ಬಿಕಮ್ಸ್ ಪ್ರೆಗ್ನೆಂಟ್ ಬೈ ಹ್ಯಾವಿಂಗ್ ದಿಸ್ ಎನೆಮಿಯಾ, ದಟ್ ವಿಲ್ ಲೀಡ್ ಟು ದ ಡಿಸೀಸ್ ಆಸ್ ವೆಲ್. ಈ ಥರ ಆಗಬಾರ್ದು ಅಂತ ಹೇಳಿ. As I told you, iron deficiency in the vitamin B12 and folic acid in the sometimes ಏನಾಗ್ತದೆ ಅಂದ್ರೆ, that will lead to the thyroid also. ಥೈರಾಯ್ಡ್ ಡಿಸೀಸ್ಗಳೆಲ್ಲ ಬರುವಂಥ ಚಾನ್ಸಸ್ಗಳು ಜಾಸ್ತಿ. ಆ್ಯಂಡ್ ಇದನ್ನ ಹೋಗ್ಲಾಡ್ಸೋಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ವಾ? ಇವಾಗ ವೇ ಫಾರ್ವರ್ಡ್ ಏನು ಅಂತಂದ್ರೆ, ಪಾಲಿಸಿ ಮೇಕರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಇನ್ ಸಪ್ಲಿಮೆಂಟ್ ಆಫ್ ದಿಸ್ ಟ್ಯಾಬ್ಲೆಟ್ಸ್, ಫಾಲಿಕ್ ಆಸಿಡ್ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ಸ್ ಬದಲಾಗಿ ಒಂದು ಇಂಜೆಕ್ಷನ್ ಮೂಲಕ, IV ಅಂತ ಕರಿತೀವಿ, ಹೌದಾ? ಇಂಜೆಕ್ಷನ್ ಮೂಲಕನ ಈ ಒಂದು ಡೆಫಿಷಿಯನ್ಸಿ ಇರೋರಿಗೆ ಈ ಒಂದು ಇಂಜೆಕ್ಷನ್ ಮೂಲಕ ಕೊಟ್ಟಾಗ ಎನಿಮಿಯಾದಿಂದ ಹೊರಗಡೆ ಬರ್ಬೋದು ಅಂತ ಹೇಳಿ ನಾವು ದೇ ಆರ್ ಪ್ಲಾನಿಂಗ್. ಬಟ್ ಏನು ಅಂತಂದ್ರೆ, ದಿಸ್ ಈಸ್ ಸ್ಟಿಲ್ ಇನ್ ಅ ಪ್ರಾಸೆಸ್. ಯಾಕಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡಾಗ ದೇರ್ ಆರ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಆಸ್ ವೆಲ್. ಕಾನ್ಸ್ಟಿಪೇಷನ್ ಆಗಿರ್ಬೋದು ಜಾಸ್ತಿ ಆಗ್ತಾ ಇರ್ತದೆ ಈ ಒಂದು ಪ್ರೆಗ್ನೆಂಟ್ ವುಮನ್ಗೆ ಇಫ್ ದೇ ಕನ್ಸ್ಯೂಮ್ ದಿಸ್ ಫಾಲಿಕ್ ಆಸಿಡ್ ಐರನ್ ಟ್ಯಾಬ್ಲೆಟ್ಸ್, ಹೌದಾ? ಈ ಥರ ಆದಾಗ ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕೆಲವೊಂದಿಷ್ಟು ಹೆಣ್ಮಕ್ಳು ಈ ಥರ ಟ್ಯಾಬ್ಲೆಟ್ಸ್ನೇ ತಗೊಳ್ಳೋದಿಲ್ಲ. ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿರ್ತಾರೆ, ಬಟ್ ಡ್ಯೂ ಟು ಸಮ್ ಸೈಡ್ ಎಫೆಕ್ಟ್ಸಿಂದ ಏನಾಗ್ತದೆ ಅಂತಂದ್ರೆ, ಆ ಒಂದು ಮಹಿಳೆಯರು, ಓಕೆ, ಒಂದು ಪ್ರೆಗ್ನೆಂಟ್ ಇರುವಂಥ ಮಹಿಳೆಯರು ಹೆದರ್ಕೊಂಡು ಈ ಟ್ಯಾಬ್ಲೆಟ್ಸ್ಗಳನ್ನೇ ತಗೊಳ್ಳೋದಿಲ್ಲ, ಸೇವನೆ ಮಾಡೋದಿಲ್ಲ. ಆ್ಯಂಡ್ ದಟ್ ಈಸ್ ವೈ ಸಪ್ಲಿಮೆಂಟ್ ಆಗಿ ಒಂದು IV, ಆಸ್ ಐ ಟೋಲ್ಡ್ ಯು, IVFCM ಅಂತ ಹೇಳಿ ಇಂಜೆಕ್ಷನ್ ಮೂಲಕ ಅವರಿಗೆ ಈ ಒಂದು ಎನೆಮಿಯಾನ ಕಡಿಮೆ ಮಾಡುವಂಥ ಚಾನ್ಸಸ್ನ ಮಾಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಅಂತೇಳಿ ನಾವು ದೇ ಆರ್ ಪ್ಲಾನಿಂಗ್. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. ಆ್ಯಂಡ್ ಆಲ್ಸೋ ನೋಡಿ, ಎನೆಮಿಯಾ ಇರುವಂಥ ಈ ಪ್ರೆಗ್ನೆಂಟ್ ವುಮನ್ಗೆ
ಆ ಥರ ಇತ್ತು ಅಂತಂದ್ರೆ ಡ್ಯೂರಿಂಗ್ ಟೈಮ್ ಆಫ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವರು ಕೂಡ ಸಫರ್ ಆಗ್ತಾರೆ. ಆ್ಯಂಡ್ ದ ಬೇಬಿ ಬಾರ್ನ್ ಏನಾಗ್ತದೆ ಅಂದರೆ ಸಮ್ಟೈಮ್ಸ್ ಇಟ್ ಮೈಟ್ ಬಿ ಬಾರ್ನ್ ಪ್ರೀಮೆಚ್ಯೂರ್ಡ್ ಆಲ್ಸೋ. ಪ್ರೀಮೆಚ್ಯೂರ್ಡ್ ಬಿಫೋರ್ 9 monthsಗೆ ಅದು ಹುಟ್ಟುಬಿಡ್ತದೆ. ಅವಾಗ ಆ ಬೇಬಿಗೂ ಕೂಡ ಎನಿಮಿಯಾ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿನೇ ಇರ್ತದೆ. ಈ ಥರ ಆಗೋದ್ರಿಂದ ಆ ಬೇಬಿಗೆ ಎನಿಮಿಯಾ ಇತ್ತು ಅಂದರೆ ಇಟ್ ವಿಲ್ ಬಿ ಅಂಡರ್ ವೇಟ್. ಮತ್ತೆ ಅದಕ್ಕೆ ಏನು ಅಂತಂದರೆ ತುಂಬ ಒಂದು ಟ್ರೀಟ್ಮೆಂಟ್ನೆಲ್ಲ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಇನ್ ಆರ್ಡರ್ ಟು ಮೇಕ್ ಇಟ್ ಸರ್ವೈವ್. ಸಿ ಹೌ ದಿಸ್ ಎನಿಮಿಯಾ ಈಸ್ ಕಾಂಪ್ಲಿಕೇಟೆಡ್ ಫಾರ್ ಅ ಪ್ರೆಗ್ನೆಂಟ್ ವುಮನ್. Next one, that is regarding the Bangladesh army at odds with government on Myanmar corridor. Let us see firstly the map, then you will get to understand here. This is Bangladesh, this is Myanmar, and Myanmar that is also sharing the boundary with India, China here. ಮಯನ್ಮಾರ್ ನಲ್ಲಿ ನೋಡಿ ಆಲ್ರೆಡಿ ಮಿಲಿಟರಿ ರೂಲ್ ಇದೆ, ಹೌದಾ? ಈ ಮಿಲಿಟರಿ ರೂಲ್ 2021 ಇಂದಾನೇ ಇದೆ. ಮಿಲಿಟರಿ ರೂಲ್ ಇರೋದ್ರಿಂದ ಏನಾಗ್ತದೆ ಅಂದರೆ ದೆರ್ ಇಸ್ ಲಾಟ್ ಆಫ್ ಕಾನ್ಫ್ಲಿಕ್ಷನ್, ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇಸ್ ಗೋಯಿಂಗ್ ಆನ್. ಮಯನ್ಮಾರ್ಗೆ ಸಪೋರ್ಟ್ ಆಗಿ ಚೈನಾ ಇದೆ ಇವಾಗ. ಲೈಕ್ ಚೈನಾ ವಾಂಟೆಡ್ ಟು ಮೇಕ್ ಸ್ಟ್ಯಾಂಡ್ ಇನ್ ಅ ಮಯನ್ಮಾರ್. ಏನು ಅಂತಂದರೆ ನಾವು ಅಲ್ಲಿ ನಮ್ಮದು ಒಂದು ಸ್ಟ್ಯಾಂಡ್ನ ತಗೊಂಡು ನಾವೇನು ಮಾಡೋಣ, ಮಯನ್ಮಾರ್ಗೂ ಕೂಡ ಹೆಲ್ಪ್ ಮಾಡೋಣ ಅಂತೇಳಿ ದೇ ಹ್ಯಾವ್ ಕಮ್ ಫಾರ್ವರ್ಡ್. ಬಟ್ ಏನು ಅಂತಂದರೆ ಚೈನಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಮಾಡ್ತದೆ. ಸ್ಟಾರ್ಟಿಂಗ್ ಇಟ್ ವಿಲ್ ಶೋ ದ್ಯಾಟ್ ಇಟ್ ವಿಲ್ ಹೆಲ್ಪ್ ದ ಮಯನ್ಮಾರ್ ಆ್ಯಂಡ್ ಇವೆಂಚುಲಿ ಏನು ಮಾಡ್ತದೆ, ಇಟ್ ವಿಲ್ ಓವರ್ಟೇಕ್ ದ್ಯಾಟ್. ಈ ಥರ ಆಗೋದು ದಟ್ ಈಸ್ ನಾಟ್ ಗುಡ್. ಬಿಕಾಸ್ ಚೈನಾ ಈಸ್ ನಾವ್ ಹೆಲ್ಪಿಂಗ್ ಫಾರ್ ಮಯನ್ಮಾರ್. ಬಟ್ ಏನು ಅಂದರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಾಟಜಿ ಕೂಡ ಇರ್ಬೋದು ಚೈನಾದು, ಗೊತ್ತಾಗೋದಿಲ್ಲ. ಸ್ಟಾರ್ಟಿಂಗ್ ಇಟ್ ವಿಲ್ ದ ಮಯನ್ಮಾರ್ ಈಸ್ ಫೀಲಿಂಗ್ ದ್ಯಾಟ್ ಇಟ್ ಈಸ್ ಗುಡ್ ಫಾರ್ ದೆಮ್, ಅದು ಚೈನಾ ಹೆಲ್ಪ್ ಮಾಡ್ತಾ ಇರೋದು. ಬಟ್ ಇವೆಂಚುಲಿ ಏನಾಗ್ತದೆ, ದಟ್ ವಿಲ್ ಕಾಸ್ ಅ ಸಿವಿಯರ್ ಡ್ಯಾಮೇಜ್ ಇನ್ ಅ ಮಯನ್ಮಾರ್ ಆಸ್ ವೆಲ್. ಈ ಥರ ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ತದೆ ಇದು ಚೈನಾ, ಸ್ಟಾರ್ಟಿಂಗ್ ಹೆಲ್ಪ್ ಮಾಡ್ತಾ. ನೆಕ್ಸ್ಟ್ USA ಕೂಡ ಏನು ಮಾಡ್ತದೆ, ದಟ್ ಈಸ್ ಆಲ್ಸೋ ಹೆಲ್ಪಿಂಗ್ ದ ಮಯನ್ಮಾರ್. ಬಿಕಾಸ್ ಏನಾಗ್ತಾ ಇದೆ, ಮಯನ್ಮಾರ್ನಲ್ಲಿರುವಂಥ ಈ ರೋಹಿಂಗ್ಯಾಸ್ ಅಂತ ಒಂದು ಕಮ್ಯುನಿಟಿ ಇದೆ, ರೋಹಿಂಗ್ಯಾ ಮುಸ್ಲಿಂ ಅಂತ ಹೇಳಿ. ಈ ರೋಹಿಂಗ್ಯಾ ಮುಸ್ಲಿಂ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ರೆಫ್ಯೂಜೀಸ್ಗಳು, ರೋಹಿಂಗ್ಯಾ ರೆಫ್ಯೂಜೀಸ್ ಅಂತ ಕರಿತೀವಿ. ಈ ರೋಹಿಂಗ್ಯಾ ರೆಫ್ಯೂಜೀಸ್ಗಳು ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗಿ ಅವ್ರಿಗೆ ಹೊಡೆದಾಟ ಆಗೋದು, ಅವ್ರನ್ನ ಹ್ಯೂಮಿಲಿಯೇಟ್ ಮಾಡೋದು ಮಾಡ್ತಾ ಇರೋದ್ರಿಂದ ಆ ರೆಫ್ಯೂಜೀಸ್ಗಳು ದೋಸ್ ರೆಫ್ಯೂಜೀಸ್ ಆರ್ ಕಮಿಂಗ್ ಫಾರ್ ಇಂಡಿಯಾ ಆ್ಯಂಡ್ ಆಲ್ಸೋ ಫಾರ್ ಬಾಂಗ್ಲಾದೇಶ್. ಬೇರೆ ಅಕ್ಕಪಕ್ಕದ ರಾಷ್ಟ್ರಗೆಲ್ಲ ಹೋಗ್ಬಿಡ್ತಾರೆ ಅವರು, ಯಾಕಂದ್ರೆ ಅಲ್ಲಿರುವಂಥ ಗೌರ್ಮೆಂಟೇ ಇಲ್ಲ, ಮಿಲಿಟರಿ ರೂಲ್ ಇದೆ. ಆ್ಯಂಡ್ ಈ ರೋಹಿಂಗ್ಯಾಸ್ ರೆಫ್ಯೂಜೀಸ್ಗಳಿಗೆ ತುಂಬ ಅಲ್ಲಿ ಕಷ್ಟ ಆಗ್ತದೆ ಸರ್ವೈವ್ ಆಗೋದಕ್ಕೆ. ದಟ್ ಈಸ್ ವೈ ದೀಸ್ ಪೀಪಲ್ ಆರ್ ಡಿಸ್ಬರ್ಸಿಂಗ್ ಫಾರ್ ಅದರ್ ಫ್ಯೂ ಕಂಟ್ರೀಸ್. ಡಿಸ್ಪರ್ಸ್ ಆಗ್ತಾ ಇರುವಂಥ ಟೈಮ್ನಲ್ಲಿ ಈ ಒಂದು ರಕೀನ್ ಅಂತ ಹೇಳಿ ಒಂದು ಕಾರಿಡಾರ್ ಇದೆ. ಕಾರಿಡಾರ್ ಇನ್ ದ ಸೆನ್ಸ್ ದಟ್ ಇಟ್ ಈಸ್ ನಾಟ್ ಅ ವಾಲ್ ಹಿಯರ್. ಓಕೆ, ದಿಸ್ ಈಸ್ ಅ ಪ್ಲೇಸ್ ವೇರ್ ದ ರೋಹಿಂಗ್ಯಾಸ್ ಆರ್ ಸೆಟ್ಲಿಂಗ್ ಹಿಯರ್. ಓಕೆ, ಈ ರೋಹಿಂಗ್ಯಾಸ್ ಇಲ್ಲೆಲ್ಲ ಇರುವಂಥ ರೋಹಿಂಗ್ಯಾ ಕಮ್ಯುನಿಟಿದವರು ದಿ ಆರ್ ಜಸ್ಟ್ ಕಮಿಂಗ್ ಆ್ಯಂಡ್ ಸ್ಟೇಯಿಂಗ್ ಇನ್ ದಿಸ್ ಪ್ಲೇಸ್ ಕಾಲ್ಡ್ ಆಸ್ ರಕೀನ್ ಸ್ಟೇಟ್ ಅಂತ ಹೇಳಿ. ರಕೀನಲ್ಲಿ ಅಲ್ಲಿ ಉಳ್ಕೊಳ್ತಾ ಇದ್ದಾರೆ. ಇವಾಗ ಏನಾಗ್ತಾ ಇದೆ ಅಂದರೆ ಆನ್ ಹ್ಯೂಮ್ಯಾನಿಟೇರಿಯನ್ ಬೇಸಿಸ್ ಇವರಿಗೆ ಹೆಲ್ಪ್ ಮಾಡಬೇಕು. ಯಾರಿಗೆ? ರೋಹಿಂಗ್ಯಾ ರೆಫ್ಯೂಜೀಸ್ಗೆ. ಇಲ್ಲ ಅಂತಂದ್ರೆ ಏನಾಗ್ತದೆ, ಅವ್ರ ಸರ್ವೈವಲ್ ಪರ್ಪಸ್ಗೆ ಬೇರೆ ಎಲ್ಲ ರಾಷ್ಟ್ರಗಳಿಗೆ ಇವ್ರು ಹೋಗ್ಬಿಡ್ತಾರೆ. ದೆನ್ ಇಟ್ ಮೈಟ್ ಬಿ ಥ್ರೆಟ್ ಆಲ್ಸೋ ಸಮ್ಟೈಮ್ಸ್, ಬಿಕಾಸ್ ದೇ ಆರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ಅವರೆಲ್ಲ. ಈ ಥರ ಆಗಬಾರ್ದು ಅಂತ ಹೇಳಿ ಏನು ಮಾಡ್ತಾ ಇದೆ, ಬಾಂಗ್ಲಾದೇಶ್ನಲ್ಲಿರುವಂಥ ಇಂಟರಿಮ್ ಗವರ್ಮೆಂಟ್ ವಾಂಟೆಡ್ ಟು ಸಪೋರ್ಟ್ ಫಾರ್ ದೀಸ್ ರೋಹಿಂಗ್ಯಾಸ್. ಬಟ್ ನಮಗೆ ಗೊತ್ತಿದೆ ಬಾಂಗ್ಲಾದೇಶನಲ್ಲಿ ಆಲ್ರೆಡಿ 2024ನಲ್ಲಿ ಸರ್ಕಾರ ಉಳ್ಳೋಯ್ತು, ಹೌದಾ? ಶೇಖ್ ಹಸೀನಾ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಶಿ ಹ್ಯಾಸ್ ಬೀನ್ ಫ್ಲೆಡ್ ಆ್ಯಂಡ್ ನೌ ಶಿ ಈಸ್ ಸ್ಟೇಯಿಂಗ್ ಇನ್ ಇಂಡಿಯಾ ಅಂತ ಹೇಳಿ ಗೊತ್ತಿದೆ, ಹೌದಾ? ಇಂಡಿಯಾ ಕೂಡ ಹೆಲ್ಪ್ ಮಾಡಿದೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಹೇಳ್ತಾ ಇದೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ ವೆದರ್ ಶಿ ಈಸ್ ಸ್ಟೇಯಿಂಗ್ ಇನ್ ಇಂಡಿಯಾ ಆರ್ ಶಿ ಹ್ಯಾಸ್ ಫ್ಲೆಡ್ ಫಾರ್ ಸಮ್ ಅದರ್ ಕಂಟ್ರೀಸ್. ಅದು ಅಫಿಷಿಯಲ್ ಆಗಿ ರಿಪೋರ್ಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ದೆರ್ ಆರ್ ಸ್ಪೆಕ್ಯುಲೇಷನ್ಸ್ ಇಂಡಿಯಾ ಗೌರ್ಮೆಂಟ್ ಅವ್ರು ಹೆಲ್ಪ್ ಮಾಡಿದ್ದಾರೆ ಶೇಖ್ ಹಸೀನಾ ಅವ್ರಿಗೆ ಒಂದು ಬೇರೆ ಕಡೆ ಹೋಗ್ಲಿಕ್ಕೆ ಅಂತ ಹೇಳಿ. ಈ ಥರ ಒಂದು ನ್ಯೂಸ್ನಲ್ಲಿ ಕೂಡ ನೋಡ್ತಾ ಇರ್ತೀರಾ, ಹೌದಾ? ಆ್ಯಂಡ್ 2024 ಯು ಹ್ಯಾವ್ ಸೀನ್ ಹಿಯರ್ ದೆರ್ ಇಸ್ ಅ ಇಂಟರಿಮ್ ಗೌರ್ಮೆಂಟ್ ಇನ್ ಬಾಂಗ್ಲಾದೇಶ್. ಇಂಟರಿಮ್ ಗೌರ್ಮೆಂಟ್ ಇದೆ, ಟೆಂಪ್ರರಿ ಗೌರ್ಮೆಂಟ್ ಆಗಿ. ಆ್ಯಂಡ್ ಮಿಲಿಟರಿದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಿಲಿಟರಿ ಇನ್ ಬಾಂಗ್ಲಾದೇಶ್, ದ ಚೀಫ್ ಆರ್ಮಿ, ಓಕೆ, ಆರ್ಮಿ ಚೀಫ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇ ಆರ್ ನಾಟ್ ಸಪೋರ್ಟ್ ಫಾರ್ ದೀಸ್ ಪೀಪಲ್ ಹಿಯರ್. ಬಿಕಾಸ್ ಏನಾಗ್ತದೆ, ಇವರೆಲ್ಲರೂ ಕೂಡ ಇಲ್ಲಿ ಬಂತಂದ್ರೆ ದೇರ್ ವಿಲ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಬಿಕಾಸ್ ದೇರ್ ಇಸ್ ನಾಟ್ ಎ ಸ್ಟೇಬಲ್ ಗೌರ್ಮೆಂಟ್ ಹಿಯರ್. ಇಂಟರಿಮ್ ಗೌರ್ಮೆಂಟ್ ಇದೆ, ಅಲ್ಲಿ ಸ್ಟೇಬಲ್ ಗೌರ್ಮೆಂಟೇ ಇಲ್ಲ.
ಆ ಸ್ಟೇಬಲ್ ಗೌರ್ಮೆಂಟ್ ಇರಲಾರ್ದೆ ಎಲ್ಲ ಲಕ್ಷಾಂತರ ಜನರನ್ನ ನೀವೇನು ಹೆಂಗೆ ಸಾಕ್ತೀರಾ ಅಂತೇಳಿ ಒಂದು ಕ್ವಶನ್ ಬರ್ತದೆ ಅಲ್ಲಿ. ಓಕೆ, ಬಟ್ ಸಮ್ಟೈಮ್ಸ್ ದಿ ಮಿಲಿಟರಿ ರೂಲ್ ಹಿಯರ್ ಟೆಲ್ಸ್ ದಟ್ ವಿ ಡೋಂಟ್ ವಾಂಟೆಡ್ ಟು ಇನ್ವಾಲ್ವ್ ಇನ್ ಪಾಲಿಟಿಕ್ಸ್ ಆಲ್ಸೋ. ಪಾಲಿಟಿಕ್ಸ್ನಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಅಂದ್ರೂ ಕೂಡ ಏನಾಗ್ತದೆ, ದಟ್ ವಿಲ್ ಲೀಡ್ ಅ ಹ್ಯೂಜ್ ಡ್ಯಾಮೇಜ್ ಅಟ್ ದ ಮಿಲಿಟರಿ ಲೆವೆಲ್. ಮತ್ತೆ ಮಿಲಿಟರಿ ರೂಲ್ ಎಲ್ಲ ಬರೋದು, ಮತ್ತೆ ಅನ್ಸ್ಟೆಬಿಲಿಟಿ ಆಗೋದು, ಈ ಥರ ಆಗೋದ್ರಿಂದ ಏನಾಗ್ತದೆ, ದಟ್ ವಿಲ್ ಕಾಸ್ ಅ ಹ್ಯೂಜ್ ಡ್ಯಾಮೇಜ್ ಫಾರ್ ಬಾಂಗ್ಲಾದೇಶ್. ಅದಕ್ಕೆ ಇಂಟಿರಿಮ್ ಗೌರ್ಮೆಂಟ್ ಅಲ್ಲಿರುವಂಥ ಬಾಂಗ್ಲಾದೇಶ್ನವರು ದಿ ವಾಂಟೆಡ್ ಟು ಹೆಲ್ಪ್ ಫಾರ್ ದಿ ರೋಹಿಂಗ್ಯಾ ಕಮ್ಯುನಿಟಿ ಇನ್ ಅ ರಕೀನ್ ಸ್ಟೇಟ್. ಈ ಕಾರಿಡಾರ್ನಲ್ಲಿರುವಂಥ ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಾವು ದೇ ಆರ್ ಪ್ಲಾನಿಂಗ್. ಬಟ್ ಏನು ಅಂದರೆ ಇಲ್ಲಿರುವಂಥ ಮಿಲಿಟರಿ ಚೀಫ್ ಅವ್ರು ಏನು ಹೇಳ್ತಾ ಇದ್ದಾರೆ, ವಿ ಶುಡ್ ನಾಟ್ ಬಿ ಸಪೋರ್ಟಿವ್ ಫಾರ್ ದೀಸ್ ಪೀಪಲ್ ರೈಟ್ ನಾವು ಅಂತ ಹೇಳಿ. ಯಾಕಂದರೆ ಅವರಲ್ಲೇ ತುಂಬ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಅದು ಏನಾಗ್ತದೆ, ದಟ್ ಈಸ್ ಹ್ಯೂಜ್ ಡ್ಯಾಮೇಜ್ ಫಾರ್ ದೆಮ್. ಮೊದಲೇ ಡ್ಯಾಮೇಜ್ ಆಗಿದೆ ಬಾಂಗ್ಲಾದೇಶನಲ್ಲಿರುವಂಥ ಪೊಲಿಟಿಕಲ್ ಕ್ರೈಸಿಸ್ಗಳಾಗಿರ್ಬೋದು, ಹೌದಾ, ಇನ್ನು ಈ ಥರ ಜಿಯೋಲಾಜಿಕಲ್ ಕ್ರೈಸಿಸ್ಗಳು ಕೂಡ ಬೇಕಾಗಿಲ್ಲ ಅಂತ ಹೇಳಿ, ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿನೂ ಕೂಡ ಆಗಿರೋದ್ರಿಂದ ದಟ್ ಈಸ್ ವೈ ಮೊದಲು ನಮ್ಮಲ್ಲಿ ಒಂದು ಪರ್ಮನೆಂಟ್ ಒಂದು ಗೌರ್ಮೆಂಟ್ ಫಾರ್ಮ್ ಆದಮೇಲೆ ಲೆಟ್ ಅಸ್ ಥಿಂಕ್ ಅಬೌಟ್ ದಿಸ್ ರೀಜನ್ ಅಂತ ಹೇಳಿ ಬಾಂಗ್ಲಾದೇಶ್ ಈಸ್ ಥಿಂಕಿಂಗ್ ನಾವು. Bangladesh interim government is having a different ideology, and also the military in the Bangladesh is also having the other ideology as well. Military ದವ್ರದ್ದು ಅಲ್ಲಿ ಏನಿದೆ ಕರ್ತವ್ಯ, they wanted to protect the national security, they wanted to protect the national sovereignty. ಮಿಲಿಟರಿ ಅವ್ರದ್ದು ಏನು ಕೆಲಸ ಇರ್ತದೆ, ಬಾಂಗ್ಲಾದೇಶ್ ಮಿಲಿಟರಿ they wanted to protect this only. ಬಟ್ ಈ ಥರ ಎಲ್ಲ ಲಕ್ಷಾಂತರ ಜನರು ಬಂದರು ಅಲ್ಲಿ ಅಂತಂದ್ರೆ that was a huge crisis for the Bangladesh as well, future nalli. Okay. And now the UN Security and General Council navaru kuda they wanted to help these refugees as well. Let us see the news. See here, the armed forces of Bangladesh will not be party to decisions that may harm the country's national security, spokesperson of the Bangladesh army said on Monday. ಏನು ಹೇಳ್ತಾ ಇದ್ದಾರೆ ಇವರು ಅಂತಂದ್ರೆ, he is telling that we don't wanted these kind of national security issuesಗಳಂತ ಹೇಳ್ತಾ ಇದ್ದಾರೆ. ಯಾರಾದರೂ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿನ ಹಾರ್ ಮಾಡೋಕ್ಕೆ ಯಾರೇ ಬಂದರೂ ನಾವು ಅದನ್ನು ತಡಿತೀವಿ ಅಂತ ಹೇಳಿ. ಆಲ್ರೆಡಿ ಇಂಟೀರಿಯಂ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಹ್ಯಾವ್ ಬಿನ್ ಟುಕ್, ಏನು ಅಂತಂದರೆ ಟು ಸ್ಟಾರ್ಟ್ ಅ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ to Myanmar's Rakhine province. See, interim government ಬಾಂಗ್ಲಾದೇಶದಲ್ಲಿರುವಂಥ ಟೆಂಪ್ರರಿ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಇಟ್ ಈಸ್ ಟೇಕನ್ ಅ ಇನಿಷಿಯೇಟಿವ್ ಟು ಸ್ಟಾರ್ಟ್ ಅ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಟು ಮಯನ್ಮಾರ್ ರಖೀನ್ ಪ್ರಾವಿನ್ಸಸ್. ಆಲ್ರೆಡಿ ನಾನು ಇವಾಗಲೇ ಹೇಳಿದೆ, ಹೌದಾ. ಸಿಯೋ ಇಂಟರಿಮ್ ಗೌರ್ಮೆಂಟ್, ಈ ಗೌರ್ಮೆಂಟ್ನವರು ಟೆಂಪ್ರರಿ ಗೌರ್ಮೆಂಟ್ ಇಲ್ಲಿ ಫಾರ್ಮ್ ಇದೆ ಅಲ್ವಾ, ಅವರು ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಬೇಸ್ಡ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ನಲ್ಲಿ. ಬಟ್ ಮಿಲಿಟ್ರಿ ಈಸ್ ನಾಟ್ ಇನ್ ಫೇವರ್ ಫಾರ್ ಸಪೋರ್ಟಿಂಗ್ ದಿಸ್ ಕೈಂಡ್, ಬೇಡ ಅಂತ ಹೇಳ್ತಾ ಇದೆ. ನೀವು ಈ ಥರ ಹೆಲ್ಪ್ ಮಾಡಿಬಿಟ್ರೆ ಏನಾಗ್ತದೆ, ಎಲ್ಲರೂ ಜನರು ಇರುವಂಥ ರೆಫ್ಯೂಜೀಸ್ಗಳು ನಮ್ಮಲ್ಲಿ ಬಂದ್ಬಿಡ್ತಾರೆ. ಎಲ್ಲ ಜನರು ಇಲ್ಲಿ ಬಂದು ಇಟ್ಕೊಂಡ್ರೆ ಅವ್ರಿಗೆ ಫುಡ್ಡನ್ನು ಕೊಡಬೇಕು, ಸೆಕ್ಯೂರಿಟಿ ಸೇಫ್ಟಿಯನ್ನು ಕೊಡಬೇಕು, ದಟ್ ಈಸ್ ಹ್ಯೂಜ್ ಡಿಸ್ಟರ್ಬೆನ್ಸ್ ಫಾರ್ ಅಸ್. ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಮಿಲಿಟ್ರಿದವ್ರು ಹೇಳ್ತಾ ಇದ್ದಾರೆ. That is what the issue is. Okay. This is, you can just go through towards this issue and just analyze regarding the Rohingya community ದವ್ರದ್ದು ನೋಡ್ಕೊಳ್ಳಿ. Along with that, India-Myanmar relation, India-Bangladesh relation and Bangladesh-Myanmar relation ಯಾವ ಥರ ಇದೆ ಅಂತೇಳಿ just see that. Also along with that, the UN Secretary General inquired about Bangladesh ability to provide aid to Rakhine. UN ಸೆಕ್ರೆಟರಿ ಜನರಲ್ ಇರುವಂಥ ಈ ಕೌನ್ಸಿಲ್ ಕೂಡ ಏನು ಮಾಡ್ತಾ ಇದೆ ಅಂತಂದ್ರೆ, ಬಾಂಗ್ಲಾದೇಶ್ಗೆ ಅಷ್ಟು ತಾಕತ್ತಿದೆನಾ, ಅಷ್ಟು ಎಬಿಲಿಟಿ ಇದೆನಾ ಈ ಅಲ್ಲಿ ಇರುವಂಥ ರಖೀನ್ ಪ್ರಾವಿನ್ಸ್ನಲ್ಲಿ ಇರುವಂಥ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಕ್ವಶನ್ ಕೂಡ ಕೇಳಿದೆ. ಆ್ಯಂಡ್ ಬಾಂಗ್ಲಾದೇಶ್ನಲ್ಲಿರುವಂಥ ಇಂಟೀರಿಯಂ ಗೌರ್ಮೆಂಟ್ ಹಸ್ ಟೋಲ್ಡ್ ದಟ್ ಎಸ್ ವಿ ಕ್ಯಾನ್ ಪ್ರೊವೈಡ್ ದೆಮ್ ದಿ ಹ್ಯುಮ್ಯಾನಿಟೇರಿಯನ್ ಬೇಸಿಸ್ನಲ್ಲಿ, ವಿ ಕ್ಯಾನ್ ಪ್ರೊವೈಡ್ ದೆಮ್ ದಿ ಮೆಷರ್ಸ್, ಸಪೋರ್ಟ್ ಕೂಡ ಕೊಡ್ಬೋದು ಅಂತ ಹೇಳಿದೆ. ಬಟ್ ಏನೋ ಅಂತಂದ್ರೆ ಮಿಲಿಟ್ರಿನವ್ರು ಏನು ಹೇಳ್ತಾರೆ, ವಿ ಕಾಂಟ್ ಹೆಲ್ಪ್ ದೆಮ್ ಅಂತ ಹೇಳಿದೆ. ಜಸ್ಟ್ ಟೆಲಿಂಗ್ ದಿಸ್ ಈಸ್ ದ ಕಾನ್ಫ್ಲಿಕ್ಟ್ ನೌ ದೇ ಆರ್ ಹ್ಯಾವಿಂಗ್. ವಿ ಜಸ್ಟ್ ಗೋ ಥ್ರೂವರ್ಡ್ಸ್ ದಿಸ್ ಇಶ್ಯೂಸ್. This is the end of this, all the topics of today's. I hope you have understood all the issues related towards these topics today. Okay. Thank you so much. We can see in the next class.